ఈనాటి కార్యక్రమం ముఖ్య ఉద్దేశం ఇష్టలింగ దీక్ష కార్యక్రమం. ఇష్టలింగ దీక్ష అంటే కరస్థలంలో ఉన్న ప్రతిమను పాలు, నీళ్లు, విభూతి, పూలు మరియు మారేడు జలంతో పూజించే విధానం గురుల సంగతిని నేర్చుకోవడం మాత్రమే కాదు, మరి ఇంకేంటి, తను ఇచ్చి గురువును మెచ్చింపవలెను, మనసిచ్చి లింగాన్ని అర్చింపవలెను, ధనమిచ్చి జంగములను ధనయింపవలెను, త్రివిధములు వెచ్చింపగా పలకమట్టి వంటి మట్టి బొమ్మల గోల్చవాళ్ళు ఇష్టలింగ పూజ అంటే ఏంటి? భగవంతుని ప్రతిమను పూజించడం కాదు, భగవంతుని ప్రతీకను పూజించడం. అంటే శరణుల సాంగత్యంలో భగవంతుని ఇష్టలింగ పూజ అంటే భగవంతుని ప్రతిమను పూజించడం కాదు, భగవంతుని ప్రతీకను పూజించడం. అంటే భగవంతుడు బోధించిన మార్గాన అనుసరించడం. ఇష్టలింగ పూజ చేయడం అనగా భగవంతుని ప్రతిమను పూజించడం కాదు, భగవంతుని ప్రతీకను పూజించడం. భగవంతుని ప్రతీకను పూజించడం అనగా భగవంతుడు బోధించిన మార్గాన్ని అనుసరించడం. నిజమైన పూజ మన జ్ఞానంలో మరియు మన అంతరాత్మలో ఉండగలదు. తను గురువుకిచ్చుట అనగా నిజమైన జ్ఞానార్జన కోసం నిరంతరం కృషి చేయడం. మనస్సు లింగమును కల్పించుట అనగా లింగాల సామరస్యం గావించడం. ధనము జంగములకు ఇచ్చుట అనగా దాసోభావంతో సమాజానికి అర్పించడం. దీన్నే ద్విధ దాసోహం అంటారు. ఇదే నిజమైన ఇష్టలింగ పూజ. ఇదియే ముక్తి మార్గాలకు చేరుకోదు. కావున దీక్షగా మనం శరణుల స్వాగతంలో వివిధ దాసోహ సాధనకు సంఘటన సాగించడం. ఇష్టలింగ పూజ ఒక దృష్టి యోగ సాధన. ఇష్టలింగ పూజ ఒక దృష్టి యోగ సాధన. దీనివల్ల మన మెదడు ఒక అమృత రసం విడుదల చేయడం. ఇది మన ఆలోచన విధానం మెరుగుపరుస్తుంది మరియు మనలను సన్మార్గంలో నడిపించేలా చేస్తుంది. మనస్సు పెట్టి చదివితే ప్రతి మనిషి మనసు ఒక పుస్తకం, కానీ సారం మాత్రం నువ్వు చదివి అర్థం చేసుకునే దాన్ని బట్టి ఉంటుంది. కావున దీక్ష సారాంశం అర్థం చేసుకొని ఇంత వంట జంట ఇలా ప్రతినిత్యం చివరకు ఇక్కడ దాకా ಒಳ್ಳಿಗೆ ಒಂದು ಸುತ್ಕೊಂತೇನಲ್ಲ ಅದನ್ನು ಕೂಡ ಅಂತೇಳಿ ಒಳ್ಳಿಗೆ ಹಾಕೊಳ್ಳೋದು ಪೂಜೆ ಕುಂತಾಗ ಹಿಂಗೆ ಕಟ್ಕೊಂತೇನಲ್ಲ ಅದನ್ನು ಕೂಡ సిద్ధేశ్వర స్వామికి శుభాశీస్సులు. ఇప్పుడు ఎన్ని విధానాలతో లింగ దీక్ష కార్యక్రమం ప్రారంభమవుతుంది. దీక్షా గురువులు ఇప్పుడు తమ సందేశంతో ఈ కార్యక్రమాన్ని ప్రారంభిస్తారు. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸದಾ ಸ್ಮರಣೀಯರಾದ ಬಸವಾದಿ ಶರಣರನ್ನು ಸ್ಮರಣೆ ಮಾಡಿಕೊಳ್ಳುತ್ತಾ ಬಸವ ಸ್ವರೂಪರಾದ ಪರಮ ಪೂಜ್ಯ ಲಿಂಗೈಕ್ಯ ಚನ್ನಬಸವ ಪಟ್ಟಾಧ್ಯಕ್ಷರನ್ನು ಸ್ಮರಣೆ ಮಾಡಿಕೊಳ್ಳುತ್ತಾ ಹಾಗೂ ನಮ್ಮ ಪರಮ ಪೂಜ್ಯ ಬಸವ ಸ್ವರೂಪರಾದ ದೊಡ್ಡ ಅಪ್ಪಗಳವರ ಶ್ರೀ ಚರಣಲೆ ಭಕ್ತಿಯಿಂದ ನೆನೆಸುತ್ತಾ ಮತ್ತು ನಮ್ಮ ಪೂಜ್ಯ ಮಾತೋಶ್ರೀಯವರಾದ ಮಾತೋಶ್ರೀ ಸತ್ಯಕ ತಾಯಿಯವರ ಶ್ರೀ ಚರಣಲೆ ಭಕ್ತಿಯಿಂದ ನೆನೆಸುತ್ತಾ ಲಿಂಗಾಯತ ಸಮಾಜದ ಜಹರಾಬಾದ ಲಿಂಗಾಯತ ಸಮಾಜದ ಅಧ್ಯಕ್ಷರಾದಂಥ ನಮ್ಮ ಶ್ರೀಯುತ ಮಲ್ಲಿಕಾರ್ಜುನ ಶೇಟ್ಕಾರ್ ಶರಣರು ಹಾಗೂ ಎಲ್ಲ ಬಸವರಾಜ ಮಠಪತಿಯವರು, ಅಶೋಕ್ ಅವರು, ಎಲ್ಲ ಪದಾಧಿಕಾರಿಗಳಲ್ಲಿ ಹಾಗೂ ಅಕ್ಕನ ಬಳಗದ ಅಧ್ಯಕ್ಷರಾದಂಥ ಮಾತೋಶ್ರೀ ಮಂಗಳಾ ತಾಯಿಯವರಲ್ಲಿ ಹಾಗೂ ಎಲ್ಲ ಅಕ್ಕನ ಬಳಗದ ಸದಸ್ಯರಲ್ಲಿ, ಇಲ್ಲಿನ ಎಲ್ಲ ಪೂಜ್ಯ ಶರಣರಲ್ಲಿ, ಪೂಜ್ಯ ತಾಯಂದರಲ್ಲಿ, ಮಕ್ಕಳಲ್ಲಿ ಶರಣಾರ್ಥಿಗಳು. ಈಗ ಒಂದು ಅರ್ಧ ತಾಸು ಯಾರು ಈ ಕಡೆ ಲಕ್ಷ್ಯ ಕೊಡ್ರಿ, ಮತ್ತು ವಿಡಿಯೋ ಮಾಡ್ಕೊಳ್ಳೋರು ಗಪ್ಪನ ಇಟ್ಕೊಂಡು ನೀವು ಸುಮ್ಮನೆ ಕುಂತ್ಬಿಡ್ರಿ. ಒಂದು ಅರ್ಧ ತಾಸು ನನ್ನ ಕಡೆ ಲಕ್ಷ್ಯ ಕೊಡ್ರಿ. ಆನಂತರ ಅಲ್ಲೇ ಬರೋರಿಂದ ಅದು ಬಾಗ್ಲ ಹಾಕಿಬಿಡ್ರಿ, ಬರೋರೆಲ್ಲ ಒಳಗೆ ಬರಲಿ.
ಸ್ವಲ್ಪ ಅಡ್ಡಾಡೋದು, ಕಾರ್ಯಕರ್ತರು ಸಹಿತ ಒಂದ್ ಕಡೆ ಒಂದ್ ಅರ್ಧ ತಾಸು ಸುಮ್ಮನೆ ಕುಂತು ಬಿಡ್ರಿ, ಅಲ್ಲೆಲ್ಲೇ ಕುಂತು ಬಿಡ್ರಿ ಒಂದ್ ಅರ್ಧ ತಾಸು ದಯವಿಟ್ಟು. ಅಂದ್ರೆ ಡಿಸ್ಟರ್ಬ್ ಆಗ್ಬಾರ್ದು ಅಂತ ದಯವಿಟ್ಟು ಹಂಗೆ ಮಾಡ್ರಿ. ಮತ್ತೆ ಬಾಗ್ಲ ಇದ್ರೆ ಒಳಗಿದ್ದವರು ಒಳಗಿದ್ದವರು ಒಳಗೆ ಬರ್ರಿ, ಇಲ್ಲ ಬಾಗ್ಲ ಹಾಕೋರಿ. ಒಂದ್ ಅರ್ಧ ತಾಸು ಯಾರು ದಯವಿಟ್ಟು ಮಾತಾಡ್ಬೇಡ್ರಿ. ಈಗ ತಾನೇ ಇಷ್ಟಲಿಂಗದ ಬಗ್ಗೆ ಬಹಳ ಅಮೂಲ್ಯವಾಗಿ ಮಾತನಾಡಿದಂತ ನಮ್ಮ ಸಿದ್ದೇಶ್ವರ ಬಾಬು 7ನೇ ತರಗತಿಯಲ್ಲಿ ಓದ್ತಾನೆ. ಎಷ್ಟು ಚಂದ ನನಗೆ ತೆಲುಗು ತಿಳಿಯಿಲ್ಲ, ಅದ್ರಾಗ ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಿದ್ದಾನೆ. ಬಹಳ ಉತ್ತಮವಾದಂತ ಬಸವನ ಆಲೋಚನೆಗಳನ್ನ ಅವ್ರಿಗೆ ಹಿಂಗೆಲ್ಲ ಸಣ್ಣ ಮಕ್ಕಳು ತಯಾರಾಗಬೇಕು. ದೀಕ್ಷೆ ಅಂತಂದ್ರೆ ಏನು? ಇಷ್ಟು ಮಂದಿ ಲಿಂಗ ದೀಕ್ಷೆ ತಗೊಳಕ್ ಬಂದಿರಲ್ಲ, ಇದನ್ನೇನಾದ್ರು ಬಸವಣ್ಣವ್ರು ನೋಡಿದ್ರೆ ಭಯಂಕರ ಸಂತೋಷ ಪಡ್ತಿದ್ರು ಅವರು. ಆದ್ರೆ ಬಸವಣ್ಣವರು ಇಲ್ಲ ಅಂತಲ್ಲ, ಬಸವಣ್ಣವರು ಅವ್ರು ಯಾವಾಗಲೂ ಇದ್ದವ್ರು ಅದಾರ. ಅವ್ರು ತಮ್ಮನ್ನೆಲ್ಲ ನೋಡಾಕತ್ತಾರ, ಸಂತೋಷ ಪಡಾಕತ್ತಾರ. ಬಸವಣ್ಣವರೆಂದು ಲಿಂಗೈಕ್ಯ ಆಗಿಲ್ಲ. ಈಗ ದೀಕ್ಷೆ ಅಂದ್ರೆ ಸ್ವಲ್ಪ ಯಾರು ಅಡ್ಡಾಡಬೇಡ್ರಿ, ನೀರಿಗಿರಿ ಏನು ಕೊಡಬೇಡ್ರಿ. ಸದ್ಯ ನಂತರ ನೋಡೋಣ ಪೂಜೆ ಗೀಜೆ ಮಾಡುವತ್ನಾಗ ಈಗೇನು ಕೊಡಬೇಡ್ರಿ. ಒಂದ್ ಅರ್ಧ ತಾಸು ಸುಮ್ಮನೆ ನನ್ನ ಕಡೆ ಲಕ್ಷ್ಯ ಕೊಟ್ಟು ಕೇಳಿದ್ರಿ. ಒಂದ್ಸಲ ಲಕ್ಷ್ಯ ಕೊಟ್ಟು ಕೇಳಿದ್ರಿ ಅಂದ್ರೆ ನೀವು ಆಟೋಮೆಟಿಕ್ ನಿಮ್ಮ ಮನದಲ್ಲಿರ್ತಕ್ಕಂಥ ಪ್ರಶ್ನೆಗಳಿಗೆಲ್ಲ ಒಂದು ಉತ್ತರ ಸಿಗತೈತಿ. ಏಕದೇವೋಪಾಸ ನೀವು ಬರ್ತೀರಿ ಅಂತ ನನಗೆ ಅನಿಸ್ತೈತಿ. ದೀಕ್ಷೆ ಅಂದ್ರೆ ಏನು ಎಲ್ಲರಿಗೂ ಕೇಳ್ತದಲ್ಲ? ಸೌಂಡ್ ಕರ್ಕಶ ಐತ್ರಿ, ಕರೆಕ್ಟ್ ಆಗಿ ಕೇಳ್ತದ್ರಿ. ದೀಕ್ಷೆ ಅಂದ್ರೆ ಏನು? ದೀಯತೆ ಲಿಂಗ ಸಂಬಂಧ, ಕ್ಷೀಯತೆ ಪಾಪನಾಶನಂ. ಲಿಂಗ ಸಂಬಂಧದಿಂದ ಪಾಪನಾಶಕತಿ. ದೀಕ್ಷೆ 2 ಅಕ್ಷರಗಳು. ದಿ ಅಂದ್ರೆ ಲಿಂಗ ಸಂಬಂಧ, ಕ್ಷೀಯತೆ ಅಂದ್ರೆ ಪಾಪನಾಶನಂ. ಲಿಂಗ ಸಂಬಂಧದಿಂದ ಪಾಪನಾಶಕತಿ. ಇವರರ್ಥ ಲಿಂಗ ಕಟ್ಕೊಳ್ಳೋದ್ರಿಂದ ಪಾಪನಾಶಕತಿ ಅಂತ ದೀಕ್ಷೆ. ಅಂದ್ರೆ ಬರೇ ಲಿಂಗ ಕಟ್ಕೊಳ್ಳೋದ್ರಿಂದ ಪಾಪನಾಶ ಆಗಂಗಿಲ್ಲ. ಆದ್ರೆ ಲಿಂಗದ ಬಗ್ಗೆ ಅರಿವು ಉಂಟು ಮಾಡಿಕೊಂಡ್ರೆ, ಲಿಂಗದ ಬಗ್ಗೆ ನಾವು ತಿಳ್ಕೊಂಡಿವಿ ಅಂತಂದ್ರೆ, ಲಿಂಗದ ಬಗ್ಗೆ ನಾವೆಲ್ಲ ಸರಿಯಾಗಿ ಅರ್ಥ ಮಾಡ್ಕೊಂಡಿವಿ ಅಂತಂದ್ರೆ, ಅರಿವು ಮಾಡ್ಕೊಂಡ್ವಿ ಅಂತಂದ್ರೆ ನಮ್ಮಲ್ಲಿ ಅರಿವು ಉಂಟಾಗತಿ. ಅವಾಗ ನಾವು ಯಾವುದೋ ಪಾಪ ಕಾರ್ಯಗಳನ್ನ ಮಾಡೋದಿಲ್ಲ. ಹಿಂಗಾಗಿ ನಮ್ಮ ಪಾಪ ಹೊತ್ತಂಗಿಲ್ಲ ಅಂತಿದ್ರ ಅರ್ಥ. ಬರೀ ಪಳ ಕಟ್ಕೊಂಡ್ರೆ ಲಿಂಗದ ಬಗ್ಗೆ ತಿಳ್ಕೊಬೇಕು. ಲಿಂಗ ಅಂದ್ರೆ ಏನು? ಲಿಂಗ ಅಂದ್ರೆ ದೇವರು ಅಂತ ಹೇಳಿದ್ರಿ. ಸ್ವಲ್ಪ ಲಕ್ಷ್ಯ ಕೊಡ್ರಿ. ಈಗ ಬ್ರಹ್ಮಾಂಡ ಐತಿ, ನೇಚರ್, ನಿಸರ್ಗ ಐತಿ. ಆ ನಿಸರ್ಗ ಅಂದ್ರೆ ಏನು? ನಮ್ಮ ಭೂಮಿ ಅಷ್ಟೇ ನಿಸರ್ಗ ಅಲ್ಲ. ನಮ್ಮ ಭೂಮಿ ಅಂತವು ಕೋಟಿಗಟ್ಲೆ ಅದಾವ. ನಮ್ಮ ಭೂಮಿ ಅಂತವು ಕೋಟಿಗಟ್ಲೆ ಭೂಮಿ ಅದಾವ. ಈಗ ನಮಗೊಬ್ಬ ಸೂರ್ಯ ಅದ, ನೀವು ಇಂಥವು ಕೋಟಿಗಟ್ಟಲೆ ಸೂರ್ಯರದಾರ, ಕೋಟಿಗಟ್ಟಲೆ ಸೂರ್ಯದಾರ. ನಮಗೊಂದು ಗೆಲಾಕ್ಸಿಗೊಬ್ಬ ಸೂರ್ಯ ಅದ. ಸ್ವಲ್ಪ ಗೆಲಾಕ್ಸಿ, ನಮಗೊಂದು ಗೆಲಾಕ್ಸಿ, ಆ ಗೆಲಾಕ್ಸಿಗೆ ಒಬ್ಬ ಸೂರ್ಯ ಅದ. ಅಂಥವು ಕೋಟಿಗಟ್ಟಲೆ ಗೆಲಾಕ್ಸಿ ಅದಾವು, ಕೋಟಿಗಟ್ಟಲೆ ಸೂರ್ಯ ಅದಾರೆ, ಕೋಟಿಗಟ್ಟಲೆ, 100 ಕೋಟಿಗಟ್ಟಲೆ ಭೂಮಿಗಳದಾವೆ. ಇದೆಲ್ಲ ಸೇರಿದ್ದೇನೆ ಬ್ರಹ್ಮಾಂಡ ಅಂತ ಕರೀತಾರೆ. ಇದೆಲ್ಲ ಸೇರಿದ್ದನ್ನಕ್ಕೆ ಏನಂತ ಕರೀತಾರೆ? ನೇಚರ್ ಅಂತ ಕರೀತಾರೆ, ನಿಸರ್ಗ ಅಂತ ಕರೀತಾರೆ. ಈ ಬ್ರಹ್ಮಾಂಡದಲ್ಲಿ ಒಂದು ಚಲನಶೀಲತೆ ಇದೆ. ಬ್ರಹ್ಮಾಂಡ ಸತ್ತದ್ದಲ್ಲ, ಬ್ರಹ್ಮಾಂಡದಲ್ಲಿ ಒಂದು ಚಲನಶೀಲತೆ ಇದೆ. ಬ್ರಹ್ಮಾಂಡದಲ್ಲಿ, ನೇಚರ್ದಲ್ಲಿ, ನಿಸರ್ಗದಲ್ಲಿ ಒಂದು ಶಕ್ತಿ, ಎನರ್ಜಿ ಐತಿ. ಒಂದು ಎನರ್ಜಿ ಐತಿ, ನಿಸರ್ಗದಲ್ಲಿ ಒಂದು ಎನರ್ಜಿ ಐತಿ. ಈಗ ನಮಗೆ ದೇಹ ಐತಿ, ನಮ್ಮ ದೇಹ ನಮ್ಗೆಲ್ಲ ಗೊತ್ತೈತೆ, ಬಾಡಿ. ಈ ದೇಹಕ್ಕೆ ಚಲನಶೀಲತೆ ಇದೆ. ಈ ದೇಹಕ್ಕೆ ಏನೈತಿ ಅಂದ್ರೆ ನಿಮಗೆ ತಿಳಿಲಿ ಅಂತ ಹೇಳ್ತೇನೆ. ಈ ದೇಹಕ್ಕೆ ಏನೈತಿ? ಒಂದು ಚಲನಶೀಲತೆ ಐತಿ. ಕಣ್ಣಿಗೆ ನೋಡ್ತತಿ, ಮಾತಾಡ್ತತಿ, ಊಟ ಮಾಡ್ತತಿ,
ಅಡ್ಡಾಡ್ತತಿ, ಕೆಲಸ ಮಾಡ್ತತಿ. ದೇಹ ಮಾಡೋದಿಲ್ಲ, ಎಲ್ಲ ಕೆಲಸ ಮಾಡ್ತೈತಿ. ಏನ್ ಕಲ್ಪಂತ ಒಂದ್ ಕಡೆ ಕುಂತೇನೆ? ಇಲ್ಲ, ಕಲ್ಪಂತ ಕುಂತೇನೆ. ಎಷ್ಟು ಮೂಮೆಂಟ್ ಐತೆ ಅಂದ್ರೆ ಶರೀರಕ್ಕೆ ಆಲೋಚನೆಯನ್ನು ಮಾಡ್ತೈತಿ, ಕ್ರಿಯಾಶೀಲತೆ ಆಗತಿ, ಬರೀತತಿ, ಓದ್ತತಿ. ಇದಕ್ಕೆಲ್ಲ ದೇಹಕ್ಕೆ ಏನ್ ಇದು ಚಲನಶೀಲತೆ. ಇದಕ್ಕೆ ಚಲನಶೀಲತೆ ಇದೆ. ಅಂದ್ರೆ ಚಲನಶೀಲತೆ ಇರಬೇಕಾದ್ರೆ ಏನಿರ್ಬೇಕು? ಒಂದು ಎನರ್ಜಿ ಇರಬೇಕು. ನಮ್ಮ ದೇಹದಲ್ಲಿ ಒಂದು ಎನರ್ಜಿ ಐತಿ. ಆ ಎನರ್ಜಿ ಇರುವುದರಿಂದ ಈ ದೇಹಕ್ಕೆ ಚಲನಶೀಲತೆ ಇದೆ. ಆ ಎನರ್ಜಿ ಯಾವ್ದು ಹೇಳಿ? ದೇಹದಲ್ಲಿ ಎನರ್ಜಿ ಯಾವ್ದು ಹೇಳ್ರಿ? ಪ್ರಾಣ. ಪ್ರಾಣ ಅನ್ನುವಂತ ಒಂದು ಎನರ್ಜಿ ಐತಿ ಎದ್ರೊಳಗ, ನಮ್ಮ ಶರೀರದೊಳಗ ಪ್ರಾಣ ಅನ್ನುವಂತ ಒಂದು ಎನರ್ಜಿ ಐತಿ. ಆ ಎನರ್ಜಿ ಇರುವುದರಿಂದ ಈ ದೇಹಕ್ಕೊಂದು ಚಲನಶೀಲತೆ ಐತಿ. ನಾವೆಲ್ಲ ಬಂದ್ವಲ್ಲ, ನಮ್ಮ ಮನೆಯಿಂದ ಬಂದ್ವಲ್ಲ, ಪ್ರಾಣ ಬಂತು, ದೇಹ ಬಂತು. ಪ್ರಾಣ ಬಂತು, ದೇಹ ಬಂತು. ದೇಹ ಬರಲಿಲ್ಲ, ಪ್ರಾಣ ದೇಹವನ್ನ ಹೊತ್ಕೊಂಡು ಬಂತು. ಪ್ರಾಣ ದೇಹವನ್ನ ಹೊತ್ಕೊಂಡು ಬಂತು. ಈ ದೇಹ 100 kg ಇರ್ಲಿ, ಈ ದೇಹ 80 kg ಇರ್ಲಿ, ಈ ಪ್ರಾಣ ದೇಹವನ್ನು ಏನ್ ಮಾಡ್ತದೆ? ಹೊತ್ಕೊಂಡು ಬರ್ತದೆ. ಅಕಸ್ಮಾತ್ ಈ ಪ್ರಾಣ ಹೋತಂತಂದ್ರೆ ದೇಹ 10 kg ಇರ್ಲಿ, ಅಡ್ಡಾಡಕ್ ಬರ್ತದೆ? ಬರಂಗಿಲ್ಲ, ನೋಡಂಗಿಲ್ಲ, ಮಾತಾಡಂಗಿಲ್ಲ, ತಿನ್ನಂಗಿಲ್ಲ, ಡೈಜೆಷನ್ ಆಗಂಗಿಲ್ಲ, ಓದಂಗಿಲ್ಲ, ಬರಂಗಿಲ್ಲ, ಏನು ಕಲಾಸಲ್ಲಿ ಹೋಗ್ತದೆ. ಆ ಎನರ್ಜಿ ಹೊರಗಡೆ ಹೋತಂತಂದ್ರೆ ಈ ದೇಹ ಸ್ಟ್ಯಾಗ್ನೆಂಟ್ ಮುಗಿತದೆ. ಎಲ್ಲಿವರೆಗೂ ಪ್ರಾಣ ಅಂತ ಎನರ್ಜಿ ನಮ್ಮ ಶರೀರದೊಳಗೆ ಇರ್ತೈತಿ, ಅಲ್ಲಿವರೆಗೂ ಭಯಂಕರ ಚಲನಶೀಲತೆ ಇರ್ತದೆ, ಭಾರಿ ಚಲನಶೀಲ. ಎನರ್ಜಿ ಯಾವಾಗ ಹೊರಗಡೆ ಹೋತು, ದೇಹದಿಂದ ಹೊರಗಡೆ ಹೋತು, ಕಲಾಸ್ ಇಲ್ಲಿ ಬಂತು. ಆ ಎನರ್ಜಿ ಅಂತಂದ್ರೆ 100 ವರ್ಷ ಇರ್ತದೆ ಎನರ್ಜಿ ನಮ್ಮ ದೇಹದೊಳಗೆ. ಈ ದೇಹ ಡಿಕಂಪೋಸ್ ಆಗಂಗಿಲ್ಲ, ಇದು ಒಳಗಿಲ್ಲ, ನಾರಂಗಿಲ್ಲ. ಈ ದೇಹದಿಂದ ಪ್ರಾಣ ಹೊರಗಡೆ ಹೋಗಿ 24 ತಾಸಿಗೆ ಡಿಕಂಪೋಸ್ ಆಗತ್ತೆ. ಹೊಲಸು ನಾರಾಕಿಲ್ಲ. ಎನರ್ಜಿ ಪರಿಣಾಮ 100 ವರ್ಷ ಇತ್ತು, ಇದಕ್ಕೆ ಏನು ಆಗಂಗಿಲ್ಲ. ಅಂದ್ರೆ ನಿಮಗೆ ಚಲನಶೀಲತೆ ಎನರ್ಜಿ ಬಗ್ಗೆ ನಮಗೆ ಅರ್ಥ ಆಗ್ತಲ್ಲ. ಈಗ ಎನರ್ಜಿ ಬಗ್ಗೆ ಅರ್ಥ ಆಗ್ತಿಲ್ಲ. ನಮ್ಮ ದೇಹದೊಳಗೆ ಎನರ್ಜಿ ಐತಿ. ಊಟ ಮಾಡಿದ್ದನ್ನ ಕರಗಿಸ್ತದೆ. ಯಾವುದು ಎನರ್ಜಿ? ಏನು ದೇಹ ಇಲ್ಲದ ಶವ ಏನಾರ ಊಟ ಮಾಡ್ತತಿ, ಹೊಟ್ಟೆಗೆ ಏನಾರ ಡೈಜೆಷನ್ ಆಗ್ತಕ್ಕ ಮುಗಿತಲ್ಲಿ. ಎನರ್ಜಿ ಮಾಡ್ತಕ್ಕ ಕೆಲಸನ. ಆದ್ರೆ ಎನರ್ಜಿ ಕಣ್ಣಿಗೆ ಕಾಣಂಗಿಲ್ಲ, ಕೈ ಮುಟ್ಟಿದ್ರೆ ಸಿಗಂಗಿಲ್ಲ. ಆದ್ರೆ ಎನರ್ಜಿ ಇದ್ದ ಬದುಕಾಕ ಆಗಂಗಿಲ್ಲ. ಕನ್ನಡ ಎಲ್ಲರಿಗೆ ತಿಳಿದಿದೆ. ಅದರಿಂದ ಎನರ್ಜಿ ಇದ್ದ ನಮಗೆ ಬದುಕಾಕ ಆಗಂಗಿಲ್ಲ. ಎನರ್ಜಿ ಬಹಳ ಮುಖ್ಯ. ಪ್ರಾಣ ಅದನ್ನ ಹಂಗ ಈ ಬ್ರಹ್ಮಾಂಡದಲ್ಲಿ ಒಂದು ಎನರ್ಜಿ ಐತಿ, ಈ ನಿಸರ್ಗದಲ್ಲಿ ಒಂದು ಎನರ್ಜಿ ಐತಿ, ಅದ್ಭುತವಾದಂತ ಎನರ್ಜಿ ಐತಿ ನಿಸರ್ಗದಲ್ಲಿ, ಭಾರಿ ಎನರ್ಜಿ ಐತಿ. ಅಂದಲ್ಲೇ ಎನರ್ಜಿ ನೋಡ್ರಿ. ಹೊರಗಡೆ 6 ಗಂಟೆಗೆ ಬೆಳಗ್ಗೆ ಹೊರಗಡೆ ಬರ್ರಿ ನೀವು, ಈ ಬ್ರಹ್ಮಾಂಡ ನೋಡ್ರಿ ನೀವು. ಈಗಿನದು ಹೊಸದಾಗಿ ಹುಟ್ಟೈತೆ ಅನ್ನೋ ಕಾಣ್ತದೆ. ಈಗಿನದು ಎಂತ ಸುಳಿಗಾಳಿ ಬೀಸ್ತಿರ್ತೈತಿ, ತಂಗಾಳಿ ಬರ್ತಿರ್ತೈತಿ, ಸುಲೋ ಬಿಸಿಲು ಬರ್ತಿರ್ತೈತಿ, ಹೂ ಎಲ್ಲ ಹರಡಿರ್ತಾವು. ಎನರ್ಜಿ ಐತಿದ್ರಲ್ಲ ಒಂದು. ಆ ಎನರ್ಜಿ ಇರೋದ್ರಿಂದ ಮುಂಜಾನೆ 6 ಗಂಟೆಗೆ ಈಗಿನಿಂದ ಹುಟ್ಟೈತಿ ನಿಸರ್ಗ ಅನ್ನುವಾಗ ನಳನಳಿಸ್ತದೆ. ಅಂದ್ರೆ ಇಡೀ ಬ್ರಹ್ಮಾಂಡದಲ್ಲಿ ಎನರ್ಜಿ ಐತಿ. ಆ ಗ್ರಹ ಇಲ್ಲಿಗೆ ಬಂತು, ಈ ಗ್ರಹ ಅಲ್ಲಿಗೆ ಬಂತು, ಎನರ್ಜಿ ಐತಿರುತ್ತೆ. ಭೂಮಿ ತಿರುಗತೈತಿ, ಗಿರ್ರ ತಿರುಗತೈತಿ ಭೂಮಿ. ಭೂಮಿ ತಿರುಗತೈತಿ ಗೊತ್ತೈತಿ. ಬಗರಿ ತಿರುಗಂದ್ರೆ ಭಾರಿ ಫಾಸ್ಟ್ ಆಗಿ ತಿರುಗತೈತಿ ಅದು. ಆ ತಿರ್ಗಕ್ಕೆ ಏನ್ ಬೇಕು? ತಿರ್ಗಕ್ಕೆ ಏನ್ ಬೇಕ್ರಿ? ಎನರ್ಜಿ ಬೇಕು. ಮತ್ತೆ ಎನರ್ಜಿಲಿ ಹೆಂಗ್ ತಿರುಗ್ತೈತಿ ಅದು? ಎನರ್ಜಿ ಬೇಕು. ಅದು ಎನರ್ಜಿ ಅದ್ಭುತವಾದಂತ ಎನರ್ಜಿ ಅದು. ಆದ್ರೆ ಎನರ್ಜಿ ಏನಾಗಲ್ಲ, ಕಣ್ಣಿಗೆ ಕಾಣಂಗಿಲ್ಲ, ಕೈ ಮುಟ್ಟಿದ್ರೆ ಸಿಗಂಗಿಲ್ಲ. ನಾ ಹೇಳಕತ್ತೀನಿ, ನೀವು ಕೇಳಕತ್ತೀರಿ. ನೀವು ನನ್ನ ನೋಡಕತ್ತೀರಿ, ನಾನು ನಿಮ್ಮನ್ನು ನೋಡಕತ್ತೀನಿ. ಯಾಕೆ ಹೇಳ? ಎನರ್ಜಿ ಐತಿ. ಆ ಎನರ್ಜಿಗೆ ನೋಡೋ ಶಕ್ತಿ ಐತಿ. ನೋಡೋ ಶಕ್ತಿ ಐತಿಲ್ಲ, ಮಾತಾಡೋ ಶಕ್ತಿ ಐತಿಲ್ಲ, ಕೇಳೋ ಶಕ್ತಿ ಐತಿಲ್ಲ, ಥಿಂಕ್ ಮಾಡೋ ಶಕ್ತಿ ಐತಿಲ್ಲ. ಹೆಣಕ್ಕೆ ಥಿಂಕ್ ಮಾಡಕ್ ಬರ್ತೈತಿಲ್ಲ, ಇದಕ್ಕೆ ಬರಂಗಿಲ್ಲ. ಎನರ್ಜಿ ಇದ್ದಾಗ ಥಿಂಕ್ ಮಾಡೋ ಶಕ್ತಿ ಐತಿ, ಪ್ಲಾನ್ ಮಾಡೋ ಶಕ್ತಿ ಐತಿ, ಎಲ್ಲವನ್ನು ಮಾಡ್ತೈತಿ ಎನರ್ಜಿ. ಎನರ್ಜಿ ಕ್ಯಾನ್ ಡು ಎವ್ರಿಥಿಂಗ್. ಎನರ್ಜಿನ ಮಾಡ್ತದೆ ಎಲ್ಲ, ಆದ್ರೆ ಕಣ್ಣಿಗೆ ಕಾಣಂಗಿಲ್ಲ. ಹಂಗ ನಮ್ಮ ದೇಹದಲ್ಲಿರ್ತಕ್ಕಂಥ ಒಂದು ಎನರ್ಜಿ ಇಷ್ಟೆಲ್ಲ ಕೆಲಸ ಮಾಡ್ತೈತಿ ಅಂತಂದ್ರೆ, ಬ್ರಹ್ಮಾಂಡದಲ್ಲಿ ಈ ದೇಹದಲ್ಲಿ ಪ್ರಾಣ ಎನರ್ಜಿ ಇರೋ ಮಟ್ಟದ ಮನುಷ್ಯ ಜೀವಂತದನಂತ. ಈ ಎನರ್ಜಿ ಇರೋ ಮಟ್ಟನು ಮನುಷ್ಯ ಏನಂದ್ರೆ ಜೀವಂತದನಂತ. ಎನರ್ಜಿ ಹೋದಂದ್ರೆ ಸತ್ತಾನಂತ. ಅಂದ್ರೆ ಈ ಬ್ರಹ್ಮಾಂಡ ಜೀವಂತವಾಗೈತಿ,
ಜೀವಂತವಾಗಿದ್ದಕ್ಕೆ ಇದೆಲ್ಲ ನಡೀತದೆ. ಅದು ಎನರ್ಜಿ ಐತಿ. ಆ ಬ್ರಹ್ಮಾಂಡದಲ್ಲಿಂದ ಎನರ್ಜಿಗೂ ಕೂಡ ಕೇಳುವ ಶಕ್ತಿ ಐತಿ, ಮಾತನಾಡುವ ಶಕ್ತಿ ಐತಿ, ಆಲೋಚನೆ ಮಾಡೋ ಎವ್ರಿಥಿಂಗ್ ಇಟ್ ಕ್ಯಾನ್ ಡೂ ಎವ್ರಿಥಿಂಗ್. ಆ ಎನರ್ಜಿ, ಆ ಬ್ರಹ್ಮಾಂಡದ ಎನರ್ಜಿ. ಅದಕ್ಕೆ ಬಲ್ಲವರು ಏನ್ ಹೇಳ್ತಾರೆ ಅಂತಂದ್ರೆ, ಯಾರು ಮಹಾತ್ಮರು, ಜ್ಞಾನಿಗಳು, ತತ್ವಜ್ಞಾನಿಗಳು ಅವರೆಲ್ಲ ಏನ್ ಹೇಳ್ತಾರೆ, ಆ ಎನರ್ಜಿಗೆ ಏನಂತ ಕರೆದುಕೋದೇನು, ನಾ ಬರೀ ಎನರ್ಜಿ ಅಂತ ಅಷ್ಟೇ ಕರೆದೆ. ಅವ್ರು ಆ ಎನರ್ಜಿಗೆ ಅದಕ್ಕೊಂದು ವಿಶೇಷಣ ಹಚ್ಚಿದ್ರು, ಅಬ್ಜೆಕ್ಟಿವ್ ಹಚ್ಚಿದ್ರು. ಏನ್ ಹಚ್ಚಿದ್ರು? ಡಿವೈನ್ ಎನರ್ಜಿ ಅಂದ್ರೆ ಎನರ್ಜಿನ ಅದು ಭಯಂಕರ ಎನರ್ಜಿ. ಅದಕ್ಕಿಂತಲೂ ಎನರ್ಜಿ ಇನ್ನೂ ಜಗತ್ತಿನಾಗ ಇಲ್ಲ. ಅತ್ಯಂತ ಸೂಕ್ಷ್ಮವಾದ ಎನರ್ಜಿ, ಬಲಿಷ್ಠವಾದಂತ ಎನರ್ಜಿ. ಅದಕ್ಕಿಂತಲೂ ಎನರ್ಜಿ ಜಗತ್ತೊಳಗೆ ಇನ್ನೊಂದಿಲ್ಲ, ಈ ಭೂಮಂಡಲದಲ್ಲಿ, ಈ ಬ್ರಹ್ಮಾಂಡದಲ್ಲಿ ಇಲ್ಲ. ಅದಕ್ಕೆ ಏನಂತ ಕರೆದ್ರೆ ಡಿವೈನ್ ಎನರ್ಜಿ ಅಂತ ಮಹಾತ್ಮ ಕರೆದು. ಕೆಲವು ಮಂದಿ ದೇವರು ಅಂತ ಕರೆದು, ಕೆಲವು ಮಂದಿ ಅದಕ್ಕೆ ಪರಾತ್ಪರ ವಸ್ತು ಅಂತ ಕರೆದು, ಒಬ್ಬರು ಪರವಸ್ತು ಅಂತ ಕರೆದು, ಒಬ್ಬರು ಪರಬ್ರಹ್ಮ ಅಂತ ಕರೆದು, ಒಬ್ಬ ಭಗವಾನ್ ಅಂತ ಕರೆದು. ಈಗ ತಮಗೆ ಹೆಂಗೆ ತಿಳಿದ ಹಂಗಾಗ ಕರೆದ್ರ ಅದನ್ನ ಪರಬ್ರಹ್ಮ ಅಂತ ಕರೆದ್ರು, ಪರವಸ್ತು ಅಂತ ಕರೆದ್ರು, ದೇವರು ಅಂತ ಕರೆದ್ರು. ಬಸವಣ್ಣನವರು ಏನಂತ ಕರೆದ್ರು ಆ ಎನರ್ಜಿಗೆ? ಬಸವಣ್ಣನವರು ಆ ಎನರ್ಜಿಗೆ ಲಿಂಗ ಅಂತ ಕರೆದ್ರು. ಇಲ್ಲಿ ಆ ಎನರ್ಜಿ ಕ್ಯಾನ್ ಡೂ ಎವ್ರಿಥಿಂಗ್. ಅದ್ಭುತವಾದ, ಅದಕ್ಕೆ ದೇವರು ಅಂತ ಕರೆದ್ರೆ. ಅದು ಬಸವಣ್ಣರು ಏನಂತ ಕರೆದ್ರೆ ಆ ಎನರ್ಜಿಗೆ ಲಿಂಗ. ಬ್ರಹ್ಮಾಂಡದಲ್ಲಿರ್ತಕ್ಕಂಥ ಎನರ್ಜಿ ಅದ್ಭುತವಾದಂತ ಎನರ್ಜಿ. ಬ್ರಹ್ಮಾಂಡದಲ್ಲಿದ್ದದ್ದು ಪಿಂಡಾಂಡಕ್ಕೆ ಬರ್ತೈತಿ. ಬ್ರಹ್ಮಾಂಡದಲ್ಲಿದ್ದದ್ದು ಪಿಂಡಾಂಡ. ಬ್ರಹ್ಮಾಂಡದಾಗ ಏನೈತಿ ಅಷ್ಟು ಪಿಂಡಾಂಡದಾಗ, ಹೌದಲ್ಲ? ಆ ಬ್ರಹ್ಮಾಂಡದೊಳಗಿರ್ತಕ್ಕಂಥ ಎನರ್ಜಿ ಪಿಂಡಾಂಡಕ್ಕೆ ಹೆಂಗ್ ಬಂತದ್ದು? ಆದಿಯಲ್ಲಿದ್ದು ನಾವೆಲ್ಲಿದೆ, ಅದು ಹೆಂಗ್ ಬಂತ ಎನರ್ಜಿ? ಅದು ನಿಮಗೆ ಹೇಳ್ತೇನೆ. ಅದು ಡಿವೈನ್ ಎನರ್ಜಿ, ಅದು ದೇವರು, ಅದು ಲಿಂಗ. ಅದಕ್ಕಿಂತಲೂ ಅಬವ್ ಎನರ್ಜಿ ಇನ್ನೊಂದು ಇಲ್ಲ. ಅದ್ಭುತವಾದ ಎಲ್ಲ ಕಾಂಪ್ಯೂಟರೈಸ್ಡ್ ಇದ್ದಾಗ ಎನರ್ಜಿ ಎಲ್ಲ. he can hear, he can see everything, it can see, it can hear. ಎಲ್ಲವನ್ನು ಕೇಳಬೇಕಂದ್ರೆ ಈಗ ನನಗೆ ಪ್ರಾಣ ಐತೆ ಅಂತ ತಿಳ್ಕೊ, ಹೌದಲ್ಲ? ನಾ ಮಾತಾಡಕತ್ತೀನಿ ಅಂತ ತಿಳ್ಕೊ, ಅಲ್ಲೊಬ್ರಿಗೆ ಪ್ರಾಣ ಐತೆ ಅಂತ ತಿಳ್ಕೊ. ಅಷ್ಟು 1 ಕಿಲೋಮೀಟರ್ ನಿಂತಾರೆ, ಅಲ್ಲಿ ಯಾರು ಕೇಳ್ತಾರಿಂದ? ಕೇಳುವ ಶಕ್ತಿ ಐತಿಲ್ಲ ಅವ್ರಿಗೆ. ನಾನು 1 ಕಿಲೋಮೀಟರ್ ಮಾತಾಡೋ ಶಕ್ತಿ ಐತಿಲ್ಲ. ಆ ಎನರ್ಜಿಗೆ ನಮ್ದು ಈಟ ಎನರ್ಜಿ ಐತಿ, ನಮ್ದು ಫ್ರೀಕ್ವೆನ್ಸಿ ಬಹಳ ಸಣ್ಣದೈತಿ. ಆ ಡಿವೈನ್ ಎನರ್ಜಿಗೆ ಆ ಫ್ರೀಕ್ವೆನ್ಸಿ ಇಡೀ ಬ್ರಹ್ಮಾಂಡದ ಅವಶ್ಯಕತೆ ಇದೆ. ಅದಕ್ಕೆ ಎಷ್ಟು ಫ್ರೀಕ್ವೆನ್ಸಿ ಇರ್ಬೇಕು? ಅದಕ್ಕೆ ಒಬ್ರು ಬಲ್ಲವ್ರು ಹೇಳ್ತಾರೆ, ಇರ್ಬಿ ಕಾಲಿಗೆ, ಇರಿನಂದ್ರೆ ಕೆಂಪಿರ್ಬಿ ಐತಲ್ಲ, ಆ ಕೆಂಪಿರ್ಬಿ ಕಾಲಿಗೆ ಗೆಜ್ಜಿ ಕಟ್ಟಿದ್ರೆ ಆ ಗೆಜ್ಜಿ ಸಪ್ಪಳ ಸಹಿತ ಕೇಳ್ತಾನಂತ ಪರಮಾತ್ಮ. ಆ ಇರ್ಬಿ ಕಾಲು ಇಟ್ಟಿರ್ಬೇಕು, ಆ ಕಾಲಿನ ಗೆಜ್ಜೆ ಇಟ್ಟಿರ್ಬೇಕು, ಆ ಗೆಜ್ಜೆಗಿನ ಸಪ್ಪಳ ಇಟ್ಟಿರ್ಬೇಕು. ಆ ಪರಮಾತ್ಮ ಅದನ್ನು ಸಹಿತ ಕೇಳ್ತಾನೆ. ಅಂದ್ರೆ ಅವ್ರ ಫ್ರೀಕ್ವೆನ್ಸಿ ಎಷ್ಟು ಸೂಕ್ಷ್ಮ ಇರ್ಬೇಕು ಲೆಕ್ಕ. ನಮ್ಗೆ ಆ ಹುಡುಗಿಗೆ ಅಡ್ಡಾಡ್ಕೊಂತ ಆ ಗೆಜ್ಜೆ ಸಪ್ಪಳ ಕೇಳೋದಿಲ್ಲ. ನಮ್ಮ ಫ್ರೀಕ್ವೆನ್ಸಿ ಬಹಳ ದಪ್ಪ ಇರ್ತದೆ. ಆದ್ರೆ ಬ್ರಹ್ಮಾಂಡದ ಎನರ್ಜಿ ಫ್ರೀಕ್ವೆನ್ಸಿ ಬಹಳ ಸೂಕ್ಷ್ಮ ಐತಿ. ಮನಸ್ಸಿನ ಆಲೋಚನೆಗಳನ್ನು ಕೂಡ ಇಟ್ ಕ್ಯಾನ್ ಹಿಯರ್. ನಮ್ಮ ಮನಸ್ಸಿನ ಆಲೋಚನೆಗಳನ್ನು ಕೂಡ ಅದು ಗ್ರಹಿಸ್ತದೆ ಎನರ್ಜಿ. ಅಷ್ಟು ಸೂಕ್ಷ್ಮವಾಗಿ ಎನರ್ಜಿ ಫ್ರೀಕ್ವೆನ್ಸಿ ಐತೆ. ನಿಮ್ ಮುಖ ಸಣ್ಣ ಮಾಡಿದ್ರೆ ಅಂದ್ರೆ, ಯಾಕ ಮುಖ ಸಣ್ಣ ಮಾಡಿಲ್ಲ, ಯಾಕ ಚಿಂತೆ ಐತಿ, ಏನ್ ಕಷ್ಟ ಐತಿ ಅಂತ ಕೇಳ್ತಾನೆ, ಗೊತ್ತಾಗತ್ತಿಲ್ಲ? ಹಂಗ ಜೀವಿಗಳು ಯಾವುದೇ ಜೀವ ದುಃಖದಾಗಿರ್ತಂದ್ರ ಆ ಎನರ್ಜಿ ಗೊತ್ತಾಗತ್ತೆ, ಏನ ಕಷ್ಟ ಐತಿ ಜೀವಿಗೆ ಅಂತ. ನನಗೆ ಗೊತ್ತಾಗೋದು ಅದಕ್ಕೆ ಗೊತ್ತಾಗಿಲ್ಲ, ನಿಮ್ಗೆ ಗೊತ್ತಾಗ. ಈಗ ನಿಮ್ಮ ಮನೆ ಮಗು ಇರ್ತೈತಿ, ನಿಮ್ಮ ಮನೆ ಮಗು ಸಣ್ಣ ಮಗ ಮಾಡ್ಕೊಂಬಂತಂದ್ರೆ ಯಾಕೆ ಸಣ್ಣ ಮಗ ಮಾಡೈತಿಲ್ಲ, ಏನಾಗೈತೆ ಅಂತ ಕೇಳ್ತಿರಲ್ಲ, ನಿಮ್ಗೆ ಅದು ತಿಳಿತೈತಿಲ್ಲ. ನಮಗ ಈಗ ತಿಳಿಬೇಕಾತಂದ್ರ ಆ ಎನರ್ಜಿ ಹೆಂಗ್ ತಿಳಿಬಾರ್ದು? ಎಲ್ಲವನ್ನೂ ತಿಳಿತೈತಿ. ಇದನ್ನೇ ಅರ್ಥ ಮಾಡ್ಕೊಳ್ಳೋದು ನಾವು, ಇದ್ರ ಮ್ಯಾಗನೇ ವಿಶ್ವಾಸ ಇಡೋದು. ಇಂಥ ಎನರ್ಜಿ, ಬ್ರಹ್ಮಾಂಡದ ಎನರ್ಜಿ ಪಿಂಡಾಂಡಕ್ಕೆ ಬಂತು. ಹೆಂಗ ಬಂದಾಗ, ಈಗ ಒಂದು ಗಿಡ ಐತೆ ಅಂತ ತಿಳ್ಕೊಡು, ಒಂದು ಗಿಡ ಐತೆ, ಇಲ್ಲೊಂದು ಗಿಡ ಐತೆ, ಇದೊಂದು ಚಿಕ್ಕ ಹಣ್ಣಿನ ಗಿಡ ಅಂತ ತಿಳ್ಕೊಡು, ಹೌದಲ್ಲ? ಈ ಗಿಡ ಬೆಳೀತದೆ, ಈ ಗಿಡದೊಳಗೆ ಎನರ್ಜಿ ಐತಿದೆ. ಈ ಗಿಡದೊಳಗೆ ಎನರ್ಜಿ ಐತೆ ಅಂತ ತಿಳ್ಕೊಂಡು ಆ ಗಿಡದೊಳಗ ಹೂ ಆಕತಿ, ಕಾಯಿ ಆಕತಿ, ಹಣ್ಣು ಆಕತಿ. ಅಕಸ್ಮಾತ್ ಗಿಡದೊಳಗೆ ಎನರ್ಜಿ ಹೋತಂದ್ರ ಬಾಡಿ ಬಿಡ್ತೈತಿ, ಒಣಗಿ ಹೋಗಿ ನಿಂತು ಬಿಡ್ತೈತಿ. ಅದಕ್ಕೆ ಈ ಗಿಡದೊಳಗೆ ಎನರ್ಜಿ ಐತಿ, ಈ ಗಿಡದೊಳಗೆ ಎನರ್ಜಿ ಇರೋದ್ರಿಂದ ಹಣ್ಣು ಆಕತಿ. ಹಣ್ಣಿನೊಳಗೆ ಚಿಕ್ಕು ಹಣ್ಣು ಆಕತಿ,
ಚಿಕ್ಕೋಣ ಅದ್ರೊಳಗೆ ಏನಿರ್ತೈತಿ ಬೀಜ ಇರ್ತೈತಿ. ಆ ಬೀಜ ತಗೊಂಡು ಊರ್ತೇವೆ. ಬೀಜ ತಗೊಂಡು ಊರಿದ ಮ್ಯಾಗ ಬೀಜ ತಗೊಂಡು ಅದ ಮತ್ತೊಂದು ಗಿಡ ಇರ್ತೈತಿ. ಆ ಗಿಡ ಇರ್ತ ಅದ್ರೊಳಗೆ ಏನಾಗತಿ ಹಣ್ಣಾಗತಿ. ಆ ಗಿಡದೊಳಗೆ ಎನರ್ಜಿ ಎದ್ರ ಬಂತು. ಈ ಗಿಡದೊಳಗೆ ಎನರ್ಜಿ ಎದ್ರ ಬಂತು ಹೇಳಿ. ಈ ಗಿಡದೊಳಗೆ ಇರ್ತಕ್ಕಂಥ ಎನರ್ಜಿ ಎದ್ರೊಳಗೆ ಬಂತು. ಎದ್ರೊಳಗೆ ಬಂತು ಬೀಜದೊಳಗೆ ಬಂತು. ಆ ಬೀಜ ಏನೈತಲ್ಲ, ಆ ಬೀಜ ಈ ಗಿಡದ ಉತ್ಪತ್ತಿ. ಈ ಗಿಡ ತನ್ನೊಳಗೆ ಉತ್ಪತ್ತಿ ಆದಂತ ಬೀಜದಲ್ಲಿ ತನ್ನ ಎನರ್ಜಿಯನ್ನು ಇಟ್ಟು ಕಳಿಸಿಬಿಡ್ತು. ಹೆಂಗ್ ಬಂತದ್ರಾಗ ಹೆಂಗ್ ಬಂತು? ನ್ಯಾಚುರಲ್ ಆಗಿ ಬಂತು. ಈ ಗಿಡದ ಎನರ್ಜಿ ತನ್ನಿಂದ ಹುಟ್ಟಿದಂತ ಬೀಜದಲ್ಲಿ ತನ್ನ ಎನರ್ಜಿಯನ್ನು ಇಟ್ಟು ಕಳಿಸಿಬಿಡುತ್ತೆ. ಮುಂದೆ ಆ ಬೀಜ ಊರಿದ್ರೆ ಈ ಗಿಡದಾಗ ಏನ್ ಹಣ್ಣಾಗಿರ್ತಲ್ಲ, ಸೇಮ್ ಶೇಪ್, ಸೇಮ್ ಕಲರ್, ಸೇಮ್ ಟೇಸ್ಟ್, ಎವ್ರಿಥಿಂಗ್ ಇಸ್ ಸೇಮ್. ಇದ್ರಾಗ ಬಂದ್ಬಿಡುತ್ತೆ. ಹಂಗಾರ ಗಿಡದೊಳಗೆ ಎನರ್ಜಿ ಎದ್ರ ಬಂತು, ಬೀಜದೊಳಗೆ ನ್ಯಾಚುರಲ್ ಆಗಿ ಬಂತ. ಆ ಬೀಜ ಎಲ್ಲಿ ಹುಟ್ಟೈತಿ? ಅದು ಈ ಗಿಡದಾಗ ಹುಟ್ಟೈತಿ. ಈ ಗಿಡದಾಗ ಬೀಜ ಹುಟ್ಟಿದ್ರಿಂದ ಆ ಗಿಡ ತನ್ನೊಳಗೆ ಎನರ್ಜಿಯನ್ನ ತನ್ನಿಂದ ಉತ್ಪತ್ತಿ ಆದಂತ ಬೀಜದಲ್ಲಿ ಇಟ್ಟು ಕಳಿಸ್ತು. ಮತ್ತೆ ಅದ ಬೀಜನ ಮುಂದೆ ಮೂರು ಗಿಡ ಅರ್ಥ ಅದ ನಿಮಗೆ? ಈಗ ಅದು ಹೆಂಗ್ ಬಂತು ಬೀಜದ ಗಿಡ, ಹೆಂಗ್ ಬೀಜದೊಳಗೆ ಎನರ್ಜಿ ಬಂತು ಗೊತ್ತದ ಈಗ? ಹಂಗ ಈ ಬ್ರಹ್ಮಾಂಡದಿಂದ ಉತ್ಪತ್ತಿಯಾದಂತ ಜೀವಿಗಳಲ್ಲಿ ಬ್ರಹ್ಮಾಂಡ ನೇಚರ್, ಇದು ನೇಚರ್ ಅದಲ್ಲ ಹೇಳೋದು, ಇದು ನೇಚರ್ ಅದಲ್ಲ, ಪ್ಲಾಸ್ಟಿಕ್ ಅಲ್ಲ, ನೇಚರ್ ಇದು. ಹಂಗ ನೇಚರು ತನ್ನಿಂದ ಉತ್ಪತ್ತಿಯಾದಂತ ಜೀವಿಗಳಲ್ಲಿ ತನ್ನ ಎನರ್ಜಿಯನ್ನು ಇಟ್ಟು ಕಳಿಸ್ಬಿಡ್ತದೆ. ನಾವೆಲ್ಲ ಮನುಷ್ಯರದೇವಿ. ನಾವೆಲ್ಲ ಏನಿದೇವಿ? ಮನುಷ್ಯರದೇವಿ. ಎಲ್ಲಿಂದ ಹುಟ್ಟೆ ನಾವು? We are all product of nature. ನಾವೆಲ್ಲ ಎಲ್ಲೇ ಆ ನಿಸರ್ಗದ ಉತ್ಪತ್ತಿ, ನಿಸರ್ಗದಿಂದ ಹುಟ್ಟೆ. ನಾವ್ಯಾರ ಡಾಕ್ಟರ್ ಹುಟ್ಟೇವೆ? ನಾವ್ಯಾರ ಡಾಕ್ಟರ್ ಹುಟ್ಟೇವೆ? ನಿಸರ್ಗದಿಂದ ಹುಟ್ಟೇವಿ. We are the product of nature. We are the product of nature. ನೇಚರ್ದಿಂದ ಹುಟ್ಟೇವಿ ನಾವೆಲ್ಲ. ಇರಿಬಿ ಸಹಿತ ನೇಚರ್ದಿಂದ ಹುಟ್ಟೈತಿ. ಒಂದು ಇರಿಬಿ ಜೀವಂತ ಮಾಡಕ್ ನೋಡೋಣ, ಯಾರು? ಒಂದು ಸೊಳ್ಳೆ ಮಾಡಕ್ ನೋಡೋಣ. ಆ ಸೊಳ್ಳೆ ಸಹಿತ ಇಟ್ ಇಸ್ ಅ ಪ್ರಾಡಕ್ಟ್ ಆಫ್ ನೇಚರ್. ಅದ ಅದ್ರೊಳಗೂ ಆ ಸೊಳ್ಳೆ ಒಂದು ಸಣ್ಣದೊಂದು ಸೊಳ್ಳೆ ಇರ್ತೈತಿ. ಆ ಸೊಳ್ಳೆಗೆ ಕಣ್ಣು ಇರ್ತೈತಿ, ಕಿವಿ ಇರ್ತೈತಿ, ಕಾಲು ಇರ್ತೈತಿ, ಹಾರ್ಟ್ ಇರ್ತೈತಿ. ಅದ್ರ ಜೊತೆಗೆ ಏನಿರ್ತೈತಿ? ಕಿಡ್ನಿ ಇರ್ತೈತಿ. ಯಾವ ರೀತಿ ಮನುಷ್ಯನಿಗೆ ಏನು ಪಾರ್ಟ್ ಇರ್ತೈತಿ ನಾವು ಅಷ್ಟು ಪಾರ್ಟ್ ಆ ಸೊಳ್ಳೆಗೆ ಇರ್ತೈತೆ. ಯಾರು ತಯಾರು ಮಾಡಿದ್ರು? ಫ್ಯಾಕ್ಟರಿ ತಯಾರಾಗ್ತಾ ಇಲ್ಲ, ಮೇಡ್ ಬೈ ನೇಚರ್. ಅದರೊಳಗೂ ಎನರ್ಜಿ ಐತಿ. ಆದ್ರೆ ಡಿವೈನ್ ಎನರ್ಜಿ ತನ್ನಿಂದ ಉತ್ಪತ್ತಿ ಆದಂತ ಎಲ್ಲ ಜೀವಿಗಳಲ್ಲಿ ತನ್ನ ಎನರ್ಜಿಯನ್ನ ತನ್ನದೇ ಆದಂತ ಎನರ್ಜಿಯನ್ನು ಏನ್ ಮಾಡ್ತು? ಈ ಗಿಡದಾಗ ಈ ಚಿಕ್ಕೋಣಿನ ಗಿಡ ಐತಿ. ಈ ಚಿಕ್ಕೋಣಿನ ಗಿಡದಾಗ ಯಾವ ಹಣ್ಣಾಗೈತಿ, ಆ ಬೀಜದೊಳಗೆ ಊರಿ ಬಿಟ್ರೆ ಸೇಮ್ ಹಣ್ಣು ಹುಟ್ಟಂಗಿಲ್ಲ. ಕಲರ್ ಸೇಮು, ಶೇಪು ಸೇಮು, ಟೇಸ್ಟ್ ಸೇಮ್, ಎವ್ರಿಥಿಂಗ್ ಇಸ್ ಸೇಮ್. ಅಂದ್ರ ಬ್ರಹ್ಮಾಂಡದಲ್ಲಿರ್ತಕ್ಕಂಥ ಎನರ್ಜಿ ಏನೈತಲ್ಲ, ತನ್ನ ಜೀವಿಗಳಲ್ಲಿ ಅದ್ರ ಏನ್ ಮಾಡ್ತತಿ? ತನ್ನಿಂದ ಉತ್ಪತ್ತಿಯಾದಂತ ಜೀವಿಗಳಲ್ಲಿ ತನ್ನ ಎನರ್ಜಿಯನ್ನ ಇಟ್ಟು ಕಳಿಸ್ತತಿ, ನ್ಯಾಚುರಲ್ ಆಗಿ ಕಳಿಸ್ತತಿ. ಹಂಗಾರ we are all human beings, all living beings, product of nature. All living beings ನೊಳಗೆ we are all human beings. ಆ ಹ್ಯೂಮನ್ ಬೀಯಿಂಗ್ ನಾವೆಲ್ಲರೂ ಮನುಷ್ಯರದೇವಿ. ನಾವೆಲ್ಲ ನಿಸರ್ಗದಿಂದ ಹುಟ್ಟೇವಿ, ಯಾರು ಫ್ಯಾಕ್ಟರಿ ಹುಟ್ಟಿಲ್ಲ ನಾವು. ಅದಕ್ಕಾಗಿ ಆ ಎನರ್ಜಿ ಎಲ್ಲಿ ಬಂತು? ಈಗ ಅದು ಎಲ್ಲಿ ಬಂತು? ಎಲ್ಲಿ ಬಂತು ಹೇಳಿಲ್ಲ, ಬಾಯ್ ಬಿಟ್ಟು ಎಲ್ಲಿ ಬಂತು? ನೇಚರ್ದಿಂದ ಎನರ್ಜಿ ಎಲ್ಲಿ ಬಂತು? ಹೆಂಗ ಬಂತು? ನಾವು ನಿಸರ್ಗದಿಂದ ಹುಟ್ಟಿದವರು. ಆ ನಿಸರ್ಗ ಏನ್ ಮಾಡ್ತೆ ಅಂದ್ರ ತನ್ನಿಂದ ಹುಟ್ಟಿದಂತ ಜೀವಿಗಳ ಒಳಗ ತನ್ನ ಎನರ್ಜಿಯನ್ನ ಇಟ್ಟು ಕಳಿಸ್ತದೆ. ಈ ಗಿಡದಾಗ ಹುಟ್ಟಿದಂತ ಹಣ್ಣಿನೊಳಗ ಈ ಗಿಡ ಹೆಂಗ ತನ್ನ ಎನರ್ಜಿಯನ್ನ ಬೀಜದೊಳಗೆ ಕಳಿಸ್ತಿ, ಹಂಗ ಎನರ್ಜಿಯನ್ನು ತನ್ನಿಂದ ಹುಟ್ಟಿದಂತ ಜೀವಿಗಳಲ್ಲಿ ತನ್ನ ಎನರ್ಜಿಯನ್ನ ನ್ಯಾಚುರಲ್ ಆಗಿ ಕಳಿಸ್ಬಿಡ್ತಾರೆ. ಕಳಿಸ್ತಿಲ್ಲ ಹಿಂಗ. ಆ ಎನರ್ಜಿಗೆ ಏನಂತ ಕರೆದ್ವಿ ನಾವು? ಆ ಎನರ್ಜಿನ ಏನಂತ ಕರೆದ್ವಿ? ಲಿಂಗ ಅಂತ ಕರೆದ್ವಿ, ದೇವರಂತ ಕರೆದೇವಿ. ಹೌದಲ್ಲ? ಹಂಗಾರೆ ದೇವ್ರ ಎಲ್ಲದ ನನಗತ್ತ? ಈಗ ದೇವ್ರ ಎಲ್ಲದ? ಈಗ ಗರಗರ ಹೇಳ್ರಿ, ದೇವ್ರೆಲ್ಲಿ ಬಂದೀಗ? ನಮ್ಮೊಳಗ ಬಂದ. ಅರ್ಥ? ಹಾಲೊಳಗೆ ತುಪ್ಪ ಉಂಟು, ಮರದೊಳಗೆ ಅಗ್ನಿ ಉಂಟು, ಕಲ್ಲೊಳಗೆ ಮಣ್ಣುಂಟು, ಅಂತರ್ಯಾಮಿಯಲ್ಲಿ ಶಿವನಿಹನು.
ಇದೇನು ಕತ್ತಲೆ ಕಾಣಬಾರದು, ತೋರಬಲ್ಲ ಗುರು ಸುಳಿಯನ್ನು ಕೂಡಲ ಸಂಗಮ ದೇವ. ಬಸವಣ್ಣರು ವಿಶಾಲ ವ್ಯಕ್ತಪಡಿಸ್ತಾರೆ. ಏನಂತ? ಹಾಲೊಳಗ ತುಪ್ಪ ಐತಿ, ಕಣ್ಣಿ ಕಾಣುದೇನು ಹಾಲು, ಇರುದೇನು ತುಪ್ಪ. ತುಪ್ಪ ಕಣ್ಣಿ ಕಾಣತೈತಿ, ಕಣ್ಣಿ ಕಾಣಂಗಿಲ್ಲ. ಕಟ್ಟಿಗೆ ಐತಿ, ಕಣ್ಣಿ ಕಾಣುದೇನು ಕಟ್ಟಿಗೆ, ಇರುದೇನು ಬೆಂಕಿ ಐತಿ. ತಾಯಿಗಳು ಅಡಿಗೆ ಮಾಡ್ತಾರಲ್ಲ, ಕೆಬ್ಬಣ ಸಾಮಾನು ಇಟ್ಟು ಅಡಿಗೆ ಮಾಡ್ತಾರೆ. ಏನ್ ಇಡ್ತೇವಿ? ಕಟ್ಟಿಗೆ ಇಡ್ತೇವಿ. ಯಾಕೆ ಇಡ್ತೇವಿ? ಸ್ವಲ್ಪ ಕಟ್ಟಿಗೆಗೆ ಒಂದು ಇಟ್ಟು ಬೆಂಕಿ ಹಚ್ಚಿಬಿಟ್ರ ದಗದಾಗ ಉರಿತೈತೆ. ಅದ ಕಟ್ಟಿಗೆ ತುಂಬ ಒಳಗೆ ಬೆಂಕಿನ ಅದ. ಮರದೊಳಗೆ ಕಟ್ಟಿಗೆಯೊಳಗ ಬೆಂಕಿ ಐತಿ. ಕಣ್ಣಿ ಕಾಣುದೇನು ಕಟ್ಟಿಗೆ, ಇರುದೇನು ಬೆಂಕಿ. ಕಣ್ಣಿ ಕಾಣುದೇನು ಹಾಲು, ಇರುದೇನು ತುಪ್ಪ. ಇಂಟಿಗ್ರೇಟೆಡ್. ಹಾಲಿನೊಳಗೆ ತುಪ್ಪ ಇಂಟಿಗ್ರೇಟೆಡ್. ಕಣ್ಣಿಗೆ ಕಾಣಂಗಿಲ್ಲ, ಕೈಗೆ ಮುಟ್ಟಿದ್ರೆ ಸಿಗಂಗಿಲ್ಲ. ಅದ್ರೊಳಗೆ ತುಪ್ಪ ಇಲ್ಲ ಅನ್ನಕ ಆಗಂಗಿಲ್ಲ. ಇಂಟಿಗ್ರೇಟೆಡ್, ಅದ್ರೊಳಗೆ ಅಡಕಾಗಿರ್ತೈತಿ. ಕಣ್ಣಿಗೆ ಕಾಣೋದೇನು ದೇಹ, ಇರುವುದೇನು ದೇವರು. ಆ ದೇವರು ಈ ಶರೀರದೊಳಗೆ ಏನಾಗೈತಿ? ಇಂಟಿಗ್ರೇಟೆಡ್ ಆಗೈತಿ. ಹಾಲಿನೊಳಗೆ ತುಪ್ಪ ಇಂಟಿಗ್ರೇಟೆಡ್ ಆದಂಗ, ಮರದೊಳಗೆ ಬೆಂಕಿ ಇಂಟಿಗ್ರೇಟೆಡ್ ಆದಂಗ, ಆ ಎನರ್ಜಿ ಏನಿದೆ ಡಿವೈನ್ ಎನರ್ಜಿ ದಟ್ ಇಸ್ ಇಂಟಿಗ್ರೇಟೆಡ್ ಇನ್ ದ ಬಾಡಿ. ಕಣ್ಣಿಗೆ ಕಾಣೋದೇನು ಶರೀರ, ಒಳಗಿರುವುದೇನು ದೇವರು. ಅರ್ಥ ಆತ ನಿಮಗೆ? ದೇವ್ರು ಹೆಂಗ್ ಒಳಗೆ ಬಂದ ಗೊತ್ತಾತ? ಅಂತರ್ಯಾಮಿಯಲ್ಲಿ ಶಿವನೇನು, ತೋರಬಲ್ಲ ಗುರು ಸುಳಿಯನು. ಇದೇನು ಕತ್ತಲೆ ಕಾಣಬಾರದು. ನನ್ನೊಳಗ ದೇವರೈತಿ, ನನ್ನೊಳಗ ದೇವರೈತಿ ಅಂತ ಹೇಳಿಕೊಡ್ತಕ್ಕಂಥ ಗುರು ಸಿಗಲ್ಲ. ಇದೇನು ಕತ್ತಲೆ ಕಾಣಬಾರದು. ಅಂತರ್ಯಾಮಿಯಲ್ಲಿ ಶಿವನೇನು, ತೋರಬಲ್ಲ ಗುರು ಸುಳಿಯನು. ಒಳಗ ದೇವರೈತಿ, ಒಳಗ ದೇವರೈತಿ ಅಂತ ಹೇಳುವಂತ ಗುರು ಸಿಗಲ್ಲ. ದೇವರೆಲ್ಲ ಹೊರಗ ಐತೆ ಅಂತ ತೋರ್ಸಕತ್ತಾರೆ ಎಲ್ಲಾರು. ಅದಕ್ಕೆ ಬಸವಣ್ಣವ್ರು ಏನ್ ಮಾಡ್ತಾರ? ವಿಷಾದ ವ್ಯಕ್ತಪಡಿಸ್ತಾರೆ. ದೇವರಿಲ್ಲದಂದ್ರೆ ಅವರಿಗೆ, ದೇವರಿಲ್ಲ ನಮ್ಮ ಸರಿ. ಹಂಗಾರ ಇನ್ನು ಮುಂದೊಂದು ಪ್ರಶ್ನೆ ಬರ್ತೈತಿ. ಮುಂದೇನು ಪ್ರಶ್ನೆ ಬರ್ತೈತಿ ಅಂದ್ರ, ಹಂಗಾರ ನಮ್ಮೊಳಗ ದೇವ್ರದಾನಂದ್ರ, ನಮ್ಮೊಳಗ ದೇವ್ರದಾನಂದ್ರ ಮತ್ತು ಮಂದಿ ಇಷ್ಟಕ್ಕೊಂದ ಮಂದಿ ಸುಳ್ಳು ಹೇಳ್ತಾರ, ತುಡುಗ್ ಮಾಡ್ತಾರ, ಕೊಲೆ ಮಾಡ್ತಾರ, ಅತ್ಯಾಚಾರ ಮಾಡ್ತಾರ, ಹಿಂಸೆ ಮಾಡ್ತಾರ. ಒಳಗ್ ದೇವ್ರ ಕುಂತ ಇದನ್ನ ಮಾಡಿಸ್ತಾನ ನಂಗ. ಎಷ್ಟೆಷ್ಟು ಒಂದು ಕೆಟ್ಟ ಕೆಲಸ ಮಾಡ್ತಾರೆ ಜನ. ಅವನೊಳಗೂ ದೇವ್ರ ಅಂತೇಳಿ ಮತ್ತೆ ಅವನೊಳಗೆ ಏನೈತಿ? ದೇವ್ರ ಐತಿ. ಮತ್ತೆ ಎಷ್ಟು ಕೊಲೆ ಆಗ್ತಾವು, ಎಷ್ಟು ಮೋಸ ಮಾಡ್ತಾರ. ಅವನೊಳಗೂ ದೇವ್ರ ಕುಂತ ಇದೆಲ್ಲ ಮಾಡಿಸ್ತಾನ. ಪ್ರಶ್ನೆ ಬರುದಿಲ್ಲ. ಅದಕ್ಕಾಗಿ ನಾನು ನಿಮಗೊಂದು ಉದಾಹರಣೆ ಕೊಡ್ತೇನೆ. ಇದು ಬುಟ್ಟಿ ತುಂಬಾ ಬೀಜ ಅದಾವ ಮುಂದೆ. ಯಾವ ಬೀಜ? ಚಿಕ್ಕೋಣಿನ ಬೀಜ. ಈ ಬುಟ್ಟಿ ತುಂಬದ ಬೀಜ ತುಂಬೈತಿ. ಬುಟ್ಟಿ ತುಂಬ ಬೀಜ ಐತಿ. ಆದ್ರೆ ತಿನ್ನಾಕ ನಮ್ಮ ಮನೆಗೆ ಒಂದು ಹಣ್ಣಿಲ್ಲ. ತಿನ್ನಾಕ ನಮ್ಮ ಮನೆಗೆ ಏನಿಲ್ಲ? ಹಣ್ಣಿಲ್ಲ. ಯಾಕಿಲ್ಲ? ಬೀಜದ ತುಂಬ್ಯಾಗ ಬೀಜ ಜಗ್ಗದ 1000 ಗಟ್ಟಲೆ ಬೀಜ ಅದಾವ. ಆದ್ರೆ ತಿನ್ನಾಕ ನಮ್ಮ ಮನೆಗೆ ಒಂದು ಚಿಕ್ಕು ಹಣ್ಣಿಲ್ಲ. ಯಾಕಿಲ್ರಿ ಅವರ? ಚಿಕ್ಕು ಹಣ್ಣು ಬೀಜ ತಗೊಂಡು ಊರಿಲ್ಲ, ಅದನ್ನ ಜೋಪಾನ ಮಾಡಿಲ್ಲ, ಗೊಬ್ಬರ ನೀರು ಹಾಕಿಲ್ಲ, ಗಿಡ ಬೆಳೆದಿಲ್ಲ, ಅದಕ್ಕೆ ಏನಿಲ್ಲ? ಹಣ್ಣಿಲ್ಲ. ಮತ್ತೆ ಯಾರು ಮಾಡ್ಬೇಕು ಅದನ್ನ ತಾನ ಮಾಡ್ಕೊಂಡ್ರಿ. ಬೀಜದೊಳಗೆ ಎನರ್ಜಿ ಗಿಡ ಇಟ್ಟು ಕಳಿಸೈತಿ. ಬೀಜದೊಳಗ ಎನರ್ಜಿಯನ್ನ ಆ ಗಿಡ ಇಟ್ಟು ಕಳಿಸೈತಿ. ಮತ್ತೆ ಎನರ್ಜಿಯನ್ನು ವಿಕಾಸ ಮಾಡ್ಬೇಕಿಲ್ಲ. ನಮಗೆ ಬೀಜ ವಿಕಾಸ ಮಾಡೋದ ಆ ಗಿಡನ ಮಾಡ್ಬೇಕು. ಅದನ್ನ ಯಾರು ಮಾಡ್ಬೇಕು? ನಾವು ಮಾಡ್ಬೇಕು. ನಮ್ಮ ಕೆಲಸ ಅದು. ಹಂಗ ಆ ನೇಚರ್ ಏನೈತಲ್ಲ, ನಿಸರ್ಗ ತನ್ನಿಂದ ಉತ್ಪತ್ತಿಯಾದಂತ ಜೀವಿಗಳಲ್ಲಿ ಆ ಎನರ್ಜಿಯನ್ನ, ಡಿವೈನ್ ಎನರ್ಜಿಯನ್ನ, ತನ್ನದೇ ಸ್ವರೂಪವಾದಂತ ಎನರ್ಜಿ. ಇದು ಬೀಜದೊಳಗ ಗಿಡದ ಸ್ವರೂಪನೇ ಐತಿಲ್ಲ. ಅದ್ರೊಳಗೆ ಬೀಜದೊಳಗೆ ಗಿಡದ ತನ್ನ ಸ್ವಂತ ಗಿಡದ ಸ್ವರೂಪನೇ ಐತದ. ಹಂಗ ತನ್ನ ಸ್ವಂತ ಸ್ವರೂಪವಾದಂತ ಶಕ್ತಿಯನ್ನ ಜೀವಿಗಳಲ್ಲಿ ಇಟ್ಟು ಕಳಿಸ್ಬಿಟ್ಟದ. ಅದು ಬೀಜದ ಉಪಾದಿಯಲ್ಲಿ ಐತದ. ಈಗ ಆ ಬೀಜದ ಉಪಾದಿಯಲ್ಲಿ ಐತಿ. ಅದೇನಾಗಬೇಕು ನಮಗೆ? ಅದು ವಿಕಾಸ. ಅದೇನಾಗಬೇಕು? ವಿಕಾಸ. ಯಾರು ತಮ್ಮೊಳಗಿರ್ತಕ್ಕಂಥ ಬೀಜದ ಉತ್ಪಾದಿರ್ತಕ್ಕಂಥ ಶಕ್ತಿಯನ್ನು, ಎನರ್ಜಿಯನ್ನ, ಡಿವೈನ್ ಎನರ್ಜಿಯನ್ನ, ಅದು ಶಿವನ ಸ್ವರೂಪನ, ಆ ದೇವರ ಸ್ವರೂಪನೇ ಇರ್ತದೆ. ಅದು ಈಗ ಬೀಜ ಹುಟ್ಟಿದ್ರೆ ಏನು? ಜಿಕ್ಕೋನಿನ ಬೀಜ ಹುಟ್ಟಿದ್ರೆ ಮಾವಿನ ಬೀಜ ಹುಟ್ಟುತ್ತೆ? ಇಲ್ಲ, ಸೇಮ್ ಸ್ವರೂಪ ಹುಟ್ಟುತ್ತೆ. ಹಂಗ ಸೇಮ್ ಸ್ವರೂಪ ಒಳಗೆ ಇರ್ತೈತಿ. ಅದೇನಾಗಬೇಕಾಗಿತ್ತು ನಮಗೆ? ಈಗ ವಿಕಾಸ ಎವಲ್ಯೂಷನ್ ಆಗ. ಅದು ಮಾಡ್ಕೊಳ್ಳೋದು ಯಾರ ಕೈಗೈತಿ? ಯಾರ ಕೈಗೈತಿ? ಅದು ನಮ್ಮ ಕೈಗೈತಿ.
ಅದಕ್ಕೇನೆ ಸಾಧನೆ ಅಂತ ಕರೀತಾರೆ. ಒಳಗಿರ್ತಕ್ಕಂಥ ಎನರ್ಜಿಯನ್ನು ವಿಕಾಸ ಮಾಡಿಕೊಳ್ಳುವುದೇ ನಮ್ಮ ಸಾಧನೆ. ಯಾರದನ್ನು ವಿಕಾಸ ಮಾಡ್ಕೊಂಡಾರಲ್ಲ, ಯಾರ ಈ ಬೀಜ ಊರಿ ಗಿಡ ಬೆಳೆದ ಹಣ್ಣು ಮಾಡ್ಯಾರಲ್ಲ, ತದ್ರೂಪ ಆ ಗಿಡದೊಳಗೆ ಏನು ಹಣ್ಣು ಆಗೈತಿ ಅದೋ ಹಣ್ಣ ಈ ಗಿಡದಾಗ ಬಂದಿರ್ತೈತಿ, ಸೇಮ್ ಬಂದಿರ್ತೈತಿ. ಹೌದಲ್ರಿ? ಎದ್ದು ವ್ಯತ್ಯಾಸ ಆಗಂಗಿಲ್ಲ. ಹಂಗ ಊರಿದವರು ಗಿಡ ಊರಿ ಬೆಳೆದ್ರಂದ್ರೆ ಅದೇ ಆ ಗಿಡದಾಗ ಹಣ್ಣು ಈ ಗಿಡ ಸೇಮ್ ಸಾಧನೆ. ಹಂಗ ಯಾರು ತನ್ನೊಳಗಿರ್ತಕ್ಕಂಥ ಎನರ್ಜಿಯನ್ನು ವಿಕಾಸ ಮಾಡ್ಕೊಂಡ್ರಲ್ಲ ಅವರೆಲ್ಲರೂ ಆ ಪರಮಾತ್ಮನ ಸ್ವರೂಪೇ ನಡೆದಾಡುವ ದೇವರೇ ಆಗಿಬಿಟ್ಟಾರ. ಒಳಗ ತಮ್ಮ ಎನರ್ಜಿಯನ್ನು ವಿಕಾಸ ಮಾಡಿಕೊಂಡವರು ಅವರೆಲ್ಲ ನಡೆದಾಡುವ ದೇವರೇ ಆಗಿಬಿಟ್ಟಾರ. ಬಸವಣ್ಣವರಾದ್ರು, ಅಲ್ಲಪ್ಪರುಗರಾದ್ರು, ಅಕ್ಕಮಾದೇವಿ ಆದ್ರು, ಗುಡ್ಡಾಪುರ ದಾನಮ್ಮ ಆದ್ರು, ಸಜ್ಜುಳು ಶರಣರು, ಏನ್ರೆಡ್ಡಿ ಮಲ್ಲಮ್ಮರಾದ್ರು, ಅತನಿ ಮುರುಗೇಂದ್ರ ಶಿವೇಳಾದ್ರು, ಇಲ್ಲ ಶಾಣಬಸಪ್ಪ ಅಪ್ಪ ಅವರಾದ್ರು, ಏನು ಲಿಸ್ಟ್ ಬರ್ತದೆ. ದೊಡ್ಡ ದೊಡ್ಡ ತಪಸ್ವಿಗಳಾದವರೆಲ್ಲ ಮಹಾತ್ಮರಾದ್ರು. ಅವರೆಲ್ಲ ಏನ್ ಮಾಡ್ಕೊಂಡ್ರು? ತಮ್ಮೊಳಗಿರ್ತಕ್ಕಂಥ ಎನರ್ಜಿಯನ್ನ ಏನ್ ಮಾಡ್ಕೊಂಡ್ರು? ವಿಕಾಸ ಮಾಡ್ಕೊಂಡ್ರು. ವಿಕಾಸ ಮಾಡ್ಕೊಂಡವರೆಲ್ಲರೂ ಮಹಾತ್ಮರಾದರು. ಯಾರು ವಿಕಾಸ ಮಾಡ್ಕೊಳ್ಳಿಲ್ಲ, ಈ ಪುಟ್ಟ ತುಂಬ ಬೀಜ ಇಟ್ಟು ಅಂತ ತಿಳ್ಕೊಳ್ಳಿ, ಅದು ಎನರ್ಜಿ ಎಲ್ಲಿ ಮಾಡಿರ್ತೈತಿ? 2 ವರ್ಷ 3 ವರ್ಷ ಬೀಜ ಒಳಗೆ ಎನರ್ಜಿ ಇರ್ತದೆ. ಮುಂದೆ ಆ ಬೀಜ ಒಳಗೆ ಎನರ್ಜಿ ಏನಾಗತಿ? ಸತ್ತು ಹೋಗ್ಬಿಡುತ್ತೆ. ಮುಂದೆ ಬೀಜ ಉಳಿದ್ರೆ ಗಿಡ ಬರುತ್ತೆ, ಬೀಜ ಸತ್ತಿರ್ತದೆ, ಡೆಡ್ ಸೀಡ್ ಅಂತಾರ. ಅದ್ರೊಳಗೆ ಗಿಡ ಹುಟ್ಟಂಗಿಲ್ಲ. ಹಂಗ ಅದು ಬೀಜ ಸತ್ತು ಹೋಗ್ಬಿಡ್ತೈತಿ. ಹಂಗ ನಾವು ಹಂಗ ಎನರ್ಜಿ ಹಂಗ ಇರ್ತೈತಿ. ಅದು ನಾವು ಸರಿಯಾಗಿ ವಿಕಾಸ ಮಾಡ್ಕೊಳ್ಳಿಲ್ಲ ಅಂದ್ರೆ ಒಳಗ ಸತ್ತು ಹೋಗ್ಬಿಡ್ತೈತಿ. ನಾವೆಲ್ಲ ಮನುಷ್ಯರಾಗಿ ಜೀವ ಹೆಂಗ್ ಬಂದಿರ್ತೈತೆ ಹಂಗ ಮುಂದೆ ತಿಂತ ಮಕ್ಕಳು ಹಿಡ್ದೈತಿ ಆಸ್ತಿ ಪಾಸ್ತಿ ಮಾಡಿ ಹೋಗ್ಬಿಡ್ತೈತೆ. ಮುಂದೆ ಇವತ್ತು ಊಟ ಇವತ್ತು ಸತ್ತ ಮನುಷ್ಯ ಒಂದು ಹುಗ್ಗಿ ಉಣ್ತಾರ, ಮುಗಿದ ನೆನಪು ಹಾರಿಬಿಡ್ತಾನೆ ಕಲಾಸ್. ಈಗ ಎನರ್ಜಿಯನ್ನು ಯಾರು ವಿಕಾಸ ಮಾಡ್ಕೊಂಡಾರಲ್ಲ ಅವ್ರು 1000 ವರ್ಷ ಆದ್ರೂ ಹಂಗಾದಾರ. ಅವ್ರು ಎನರ್ಜಿಯನ್ನು ವಿಕಾಸ ಮಾಡ್ಕೊಂಡ್ರು 1000 ವರ್ಷ ಆದ್ರೂ ಹಂಗಾದಾರ. ಬಸವಣ್ಣವ್ರ ಹಂಗಾದಾರ, ಅಲ್ಲಂಪುರದ ಹಂಗಾದಾರ, ಚಂದ್ರಬಸವಣ್ಣವ್ರ ಹಂಗಾದಾರ, ಅಕ್ಕಮಾದೇವಿ ಹಂಗಾದಾರ, ಗುಡ್ಡಾಪುರದಾನ ಹಂಗಾದಾರ, ಯಡಿಯೂರು ಸಿದ್ಧಲಿಂಗೇಶ್ವರ ಹಂಗಾದಾರ. ಅವ್ರು ಸತ್ತು ಹೋದ್ರ ಹಣ ಬರ್ತೈತೆ ನಮಗೆ. ಅವರೆಲ್ಲ ಸತ್ತು ಹೋಗ್ಯಾರ ಅಂತ ಹೇಳಿ ಅನಬ್ಯಾಡ ಹೂಮರೆ ಸತ್ನ ಅವ್ರ ಅದ ಹೂಮರೆ ಅಂತೇಳಿ 800 ವರ್ಷ. ಯಾಕವರು ಎನರ್ಜಿಯನ್ನು ವಿಕಾಸ ಮಾಡ್ಕೊಂಡಾರ. ಅದಕ್ಕೆ ನಮ್ಮೆಲ್ಲರ ಭಾವನೆಗಳಲ್ಲಿ ಅವ್ರ ಅದಾರ ಭಾವನೆ. ಇದೇ ಪರಿಣಾಮ, ಎನರ್ಜಿ ವಿಕಾಸದಂತ ಪರಿಣಾಮ ಇದೆ. ಅದಕ್ಕಾಗಿ ನಮ್ಮೊಳಗೆ ಒಂದು ಎನರ್ಜಿ ಐತಿ. ಆ ಎನರ್ಜಿಯನ್ನ ವಿಕಾಸ ಮಾಡ್ಕೊಂಡವರೆಲ್ಲರೂ ಮಹಾತ್ಮರಾಗತ್ತೆ. ಅದಕ್ಕೆ ಈ ಎನರ್ಜಿಯನ್ನು ವಿಕಾಸ ಮಾಡ್ಕೊಳಕನ ಬುದ್ಧ ಅಡವಿ ಸೇರಿದ್ರು, ಮಹಾವೀರ ಅಡವಿಗೆ ಹೋದ್ರು, ಋಷಿ ಮುನಿಗಳೆಲ್ಲ ಅಡವಿಗೆ ಹೋದ್ರು, ಅಲ್ಲಿ ತಪಸ್ಸು ಮಾಡಿದ್ರು. ಈ ಎನರ್ಜಿಯನ್ನು ಮತ್ತೆ ಹೆಂಗೆ ವಿಕಾಸ ಮಾಡ್ಕೋಬೇಕು? ಮುಂದಿನ ಪ್ರಶ್ನೆ ಇದೆ. ಈ ಎನರ್ಜಿಯನ್ನ ಹೆಂಗೆ? ಈ ಎನರ್ಜಿ ಎಲ್ಲ ಜೀವರಾಶಿಗಳಲ್ಲಿ ಎನರ್ಜಿ ಐತಿ. ನೊಣ, ನೊರ್ಜು, ಹುಲಿ, ಸಿಂಹ ಎಲ್ಲ ಎನರ್ಜಿ ಐತಿ. ಆದ್ರೆ ಅವನ್ನ ಹೆಂಗೆ ವಿಕಾಸ ಮಾಡ್ಕೊಳ್ಳುವಂತ ಜ್ಞಾನ ಮನುಷ್ಯನಿಗೆ ಮಾತ್ರ ಐತಿ, ಬೇರೆ ಜೀವಿಗಳಿಗೆ ಆ ಜ್ಞಾನ ಇಲ್ಲ. ಅದಕ್ಕೆ ಮನುಷ್ಯನು ಮಾತ್ರ ಮಹಾತ್ಮಗೇನ. ಈಗ ನಾಯಿ ಮಹಾತ್ಮಗೈತೆ ಅಂದ್ರೆ ಒಂದರ ನಾಯಿ ಒಂದು 10,000 ವರ್ಷ ಇತಿಹಾಸ ಐತಿ ನಾಯಿಗೆ. ಒಂದರ ನಾಯಿ ಮಹಾತ್ಮಗೈತಿ, ಒಂದರ ಆಡು ಮಹಾತ್ಮಗೈತಿ, ಒಂದರ ಎಮ್ಮೆ ಮಹಾತ್ಮಗೈತಿ ಇಲ್ಲ. ಯಾಕಂದ್ರೆ ಎಲ್ಲ ಜೀವಿಗಳಲ್ಲಿ ಎನರ್ಜಿ ಇದ್ರೂ ಕೂಡ ಮನುಷ್ಯನಿಗೆ ಮಾತ್ರ ಜ್ಞಾನ ಐತಿ. ತನ್ನೊಳಗಿದ್ದ ಎನರ್ಜಿಯನ್ನ ಹೆಂಗ ವಿಕಾಸ ಮಾಡ್ಕೋಬೇಕು ಅನ್ನೋ ಜ್ಞಾನ ಮನುಷ್ಯನಿಗೆ ಮಾತ್ರ ಇರುವುದರಿಂದ ಯಾರನ್ನ ವಿಕಾಸ ಮಾಡ್ಕೊಂಡವರು ಮಹಾತ್ಮರಾಗ್ಯಾರ. ಬುದ್ಧ 2500 ವರ್ಷ ವಿಕಾಸ ಮಾಡ್ಕೊಂಡ. ಇವತ್ತಿಗೂ ಬುದ್ಧ ಅದಾನ, ಮಹಾವೀರದ. ಅರ್ಥ ಆತಲ್ಲ? ಅದಕ್ಕಾಗಿ ಮುಂದೆ ಬರ್ತಕ್ಕಂಥ ಒಂದು ಪ್ರಶ್ನೆ ನಮಗೆ ಏನ್ ಬರ್ತದೆ ಅಂತಂದ್ರೆ, ಈ ಒಳಗಿರ್ತಕ್ಕಂಥ ಎನರ್ಜಿನ ಹೆಂಗೆ ವಿಕಾಸ ಮಾಡ್ಕೋಬೇಕು ಮುಂದಿನ ಪ್ರಶ್ನೆ. ಅದಕ್ಕೆ ಒಂದೇ ಒಂದು ವಿಧಾನ, ಅದಕ್ಕೆ ಅದನ್ನ ಬಿಟ್ಟರೆ ಇನ್ನೊಂದು ವಿಧಾನ ಇಲ್ಲ. ಇನ್ನೊಂದು ಅಲ್ಟರ್ನೇಟಿವ್ ಮಾರ್ಗ ಒಂದು ಇಲ್ಲ. ಓನ್ಲಿ ಒನ್ ವೇ, ಒಂದೇ ಒಂದು ಮಾರ್ಗ. ಆ ಎನರ್ಜಿಯನ್ನು ವಿಕಾಸ ಮಾಡ್ಕೊಳ್ಳೋದು ಒಂದೇ ಒಂದು ಮಾರ್ಗ ಅಂತಂದ್ರೆ ದಟ್ ಇಸ್ ಮೈಂಡ್ ಕಾನ್ಸಂಟ್ರೇಷನ್. ಮೈಂಡ್ ಕಾನ್ಸಂಟ್ರೇಷನ್ ಮಾಡಿದ್ರೆ ಮಾತ್ರ ಎನರ್ಜಿ ಏನಾಗತಿ ವಿಕಾಸ. ಅದಕ್ಕೇನೆ ಈ ಮೈಂಡ್ ಕಾನ್ಸಂಟ್ರೇಷನ್ ಮಾಡಕನ ಬುದ್ಧ ಅಡವಿಗೆ ಹೋದ್ರು, ಮಹಾವೀರ ಅಡವಿಗೆ ಹೋದ್ರು, ಜೇಸಸ್ ಅಡವಿಗೆ ಹೋದ್ರು, ಮೊಹಮ್ಮದ್ ಅಡವಿಗೆ ಹೋದ್ರು, ಋಷಿಗಳೆಲ್ಲ ಅಡವ್ಯಾಗ ಇದ್ದು ಅವ್ರು ಏನ್ ಮಾಡಿದ್ರು? ತಪಸ್ಸು ಅಂದ್ರೆ ಏನ್ ಮಾಡಿದ್ರು? ಕಣ್ಮುಚ್ಕೊಂಡ್ರು, ಮನಸ್ಸಿನಲ್ಲಿ ಕೇಂದ್ರೀಕರಿಸಿದ್ರು. ಮನಸ್ಸಿನಲ್ಲಿ ಕೇಂದ್ರೀಕರಿಸಿ ಅಲ್ಲಿ ಧ್ಯಾನ ಸೆಂಟರ್, ಮೈಂಡ್ ಕಾನ್ಸಂಟ್ರೇಷನ್ ಇಂದ ಭೂಮಧ್ಯದಲ್ಲಿ ಮನಸ್ಸನ್ನು ಕೇಂದ್ರೀಕರಿಸಿದ್ರು. ಮೈಂಡ್ ಕಾನ್ಸಂಟ್ರೇಷನ್ ಇದು ಒಂದೇ ಒಂದು ಮಾರ್ಗ ಇದೆ.
ಮೈಂಡ್ ಕಾನ್ಸಂಟ್ರೇಷನ್ ಬಿಟ್ಟರೆ ಒಳಗಿದ್ದ ಎನರ್ಜಿ ವಿಕಾಸ ಆಗಕ್ಕೆ ಸಾಧ್ಯನೇ ಇಲ್ಲ. ಓನ್ಲಿ ಒನ್ ವೇ, ದಟ್ ಇಸ್ ಮೈಂಡ್ ಕಾನ್ಸಂಟ್ರೇಷನ್. ಇದನ್ನ ಅವರು ಕಂಡು ಋಷಿಮುನಿಗಳೆಲ್ಲ ಕಂಡು ಹಿಡಿದ್ರು. ಮೈಂಡ್ ವಿಕಾಸ ಒಳಗಿನ ಮೈಂಡ್ ಕಾನ್ಸಂಟ್ರೇಷನ್ ಮಾಡಿದ್ರು, ಒಳಗಿಂದ ವಿಕಾಸ. ಅವರು ಒಳಗಿಂದ ವಿಕಾಸ ಮಾಡ್ಕೊಳ್ಳೋಕೆ 20 ವರ್ಷ ಹಿಡಿತು ಅವ್ರಿಗೆ. 20 ವರ್ಷ ಹಿಡಿತು. ಅವ್ರು ಅಡಿಮೆ ಸೇರಿದ್ರು, ಓದ್ತಿಲಿಲ್ಲ, ಬಿತ್ತಲಿಲ್ಲ, ಹೆಂಡ್ರ ಮಕ್ಕಳು ಬಿಟ್ರು, ಆಸ್ತಿ ಬಿಟ್ರು, ನೌಕರಿ ಬಿಟ್ರು, ಹೊಲ ಬಿಟ್ರು, ಹೆಂಡ್ರ ಮಕ್ಕಳು ಎಲ್ಲ ಬಿಟ್ಟು ಅಡಿಮೆಗೆ ಹೋಗಿ ತಪಸ್ ಮಾಡಕಂತ ಮೈಂಡ್ ಕಾನ್ಸಂಟ್ರೇಷನ್ ಮಾಡಿದ್ರು. ಬಸವಣ್ಣವ್ರಂದ್ರು, ಜಗತ್ತಿನಲ್ಲಿರ್ತಕ್ಕಂಥ ಎಲ್ಲಾ ಮನುಷ್ಯರಲ್ಲಿ ಪರಮಾತ್ಮನ ಅಂಶ ಐತಿ, ಎಲ್ಲರಲ್ಲಿ ಆ ಎನರ್ಜಿ ಐತಿ, ಎಲ್ಲರೂ ಒಳಗಿರ್ತಕ್ಕಂಥ ಪರಮಾತ್ಮನ ಕಾಣ್ಬೇಕಂತ ತಿಳ್ಕೊಂಡು ಹೇಳಿ ಎಲ್ಲರೂ ಅಡಿಮೆ ಸೇರಿದ್ರ ಇಲ್ಲಿ ಬದುಕು ಮಾಡೋರು ಯಾರು? ಇಲ್ಲಿ ಉತ್ತವ್ರು ಯಾರು? ಬಿತ್ತವ್ರು ಯಾರು? ತಪಸ್ಸಿಗೆ ಕುಂತಾರ ಊಟ ಕೊಡೋರು ಯಾರು? ಹೆಣ್ಣು ಮಕ್ಕಳಲ್ಲಿ ಇತ್ತು, ಗಂಡು ಮಕ್ಕಳಲ್ಲಿ ಇತ್ತು, ಎಲ್ಲ ಜಾತಿಯವರಲ್ಲಿ ಇತ್ತು, ಮನುಷ್ಯರೆಲ್ಲ ಅಲ್ಲಿ ಇತ್ತು. ಅದಕ್ಕೆ ಬಸವಣ್ಣವ್ರು ವಿಚಾರ ಮಾಡಿದ್ರು, ಇದು ಎಲ್ಲರೂ ತಪಸ್ ಮಾಡಕ್ ಅಡಿಗೆ ಸೇರಿದ್ರೆ ಎಲ್ಲರಿಗೆ ಎಲ್ಲಿ ಹೋಗಕ್ ಸಾಧ್ಯ ಐತಿ? ಮುಂದೆ ಇದು ಬದುಕು ಹೆಂಗಾಕತ್ತಿದ್ದು? ಇದೆಲ್ಲ ಕೆಟ್ಟ ನಿಂತು ಬಿಡ್ತೈತಿ ಅಂತ ಹೇಳ್ಕೊಂಡು ಅವ್ರು ವಿಚಾರ ಮಾಡಿದ್ರು. ಎಲ್ಲರಲ್ಲಿಯೂ ಆ ಎನರ್ಜಿ ಐತಿ, ಎಲ್ಲರೂ ವಿಕಾಸ ಮಾಡ್ಕೋಬೇಕು. ಆದ್ರೆ ಎಲ್ಲರೂ ಸಂಸಾರದೊಳಗೆ ಇರ್ಬೇಕು. ಸಂಸಾರದೊಳಗೆ ಇದ್ದುಕೊಂಡೇನೆ ಆ ಎನರ್ಜಿಯನ್ನು ವಿಕಾಸ ಮಾಡ್ಕೋಬೇಕು. ಅಂದ್ರೆ ಎಲ್ಲರಿಗೂ ಶುಭ ಆಗತ್ತೆ ಅಂತ ತಿಳ್ಕೊಂಡು ಹೇಳಿ ಒಂದು ಹೊಸ ಮೆಥಡ್ ಆಫ್ ಕಾನ್ಸಂಟ್ರೇಷನ್ ಆಫ್ ಮೈಂಡ್ ಕಂಡು ಹಿಡಿದ್ರು. ಹೊಸ ಮೆಥಡ್ ಆಫ್ ಮೈಂಡ್ ಕಾನ್ಸಂಟ್ರೇಷನ್ ಬಸವಣ್ಣ ಕಂಡು ಹಿಡಿದ್ರು. ಕಾನ್ಸಂಟ್ರೇಷನ್ ಆಫ್ ಮೈಂಡ್ ಇದ್ದರೆ ಎನರ್ಜಿ ವಿಕಾಸ ಆಗತ್ತೆ ಬಸವಣ್ಣ ಗೊತ್ತಿತ್ತು. ಮೈಂಡ್ ಕಾನ್ಸಂಟ್ರೇಷನ್ ಮಾಡೋದ್ರಿಂದನೇ ಎನರ್ಜಿ ವಿಕಾಸ ಆಗತ್ತೆ. ಈ ಕಡೆ ಲಕ್ಷ ಕೊಡ್ರಿ, ಆ ಕಡೆ ನೋಡಕ್ ಹೋಗ್ಬಿಟ್ಟು ಮುಂದೆ ಕದ ಇದ್ದ ನೋಡ್ರಿ ಅಂತ ಅದೆಲ್ಲಿ ಹೋಗಂಗಿಲ್ಲ ಕದ, ದಯವಿಟ್ಟು ಈ ಕಡೆ ಕೇಳಿಪ್ಪ. ಮೈಂಡ್ ಕಾನ್ಸಂಟ್ರೇಷನ್ ಮಾಡೋದ್ರಿಂದ ಒಳಗಿದ್ದ ಎನರ್ಜಿ ವಿಕಾಸ ಆಗತ್ತೆ ಬಸವಣ್ಣ ಗೊತ್ತಿತ್ತು. ದಟ್ ಇಸ್ ಓಲ್ಡ್ ಮೆಥಡ್ ಆಫ್ ಕಾನ್ಸಂಟ್ರೇಷನ್ ಆಫ್ ಮೈಂಡ್. ಮನಸ್ಸಲ್ಲಿ ಕೇಂದ್ರೀಕರಿಸಿ ಇಲ್ಲಿ ಮಾಡೋದು, ಪ್ರಪಂಚದಲ್ಲಿ ಕೇಂದ್ರೀಕರಿಸೋದು, ದಟ್ ಇಸ್ ಓಲ್ಡ್ ಮೆಥಡ್. ಬಸವಣ್ಣವರು ನ್ಯೂ ಮೆಥಡ್ ಆಫ್ ಕಾನ್ಸಂಟ್ರೇಷನ್ ಕೊಟ್ಟರು, ಹೊಸ ಪದ್ಧತಿ. ಮೈಂಡ್ ಕಾನ್ಸಂಟ್ರೇಷನ್ ಮಾಡುವಂತ ಹೊಸ ಪದ್ಧತಿಯನ್ನು ಬಸವಣ್ಣವರು ಕೊಟ್ಟರು. ಅದಕ್ಕೊಂದು ಇನ್ಸ್ಟ್ರೂಮೆಂಟ್ ಕೊಟ್ಟರು. ಏನ್ ಹೇಳ್ರಿ? ಕಾರ್ಬನ್. ಇಷ್ಟಲಿಂಗ ಅನ್ನುವಂತ ಇನ್ಸ್ಟ್ರೂಮೆಂಟ್ ಕೊಟ್ಟರು. ಎದಕ್ಕೆ ಕೊಟ್ಟರು ಅಂದ್ರೆ ಮೈಂಡ್ ಕಾನ್ಸಂಟ್ರೇಷನ್ ಮಾಡ್ಕೊಳಕ್ ಕೊಟ್ಟರು. ಮೈಂಡ್ ಕಾನ್ಸಂಟ್ರೇಷನ್ ಮಾಡೋದ್ರಿಂದ ಒಳಗಿನ ಎನರ್ಜಿ ವಿಕಾಸ ಆಗತ್ತೆ. ಮೈಂಡ್ ಕಾನ್ಸಂಟ್ರೇಷನ್ ಮಾಡಕ್ಕೆ ಏನ್ ಕೊಟ್ಟರು ಬಸವಣ್ಣವರು? ಸುಲಭವಾಗಿ ಒಂದು ಲಿಂಗ ಕೊಟ್ಟರು. ಅದು ಮೇಡ್ ಬೈ ಕಾರ್ಬನ್. ಅದು ಮತ್ತೇನು ಅಲ್ಲ, ಕಾರ್ಬನ್. ಅದು ನೀವು ನೋಡ ಸಣ್ಣ ಮಕ್ಕಳು ಇದ್ದಾಗ ನೀವು ಸಣ್ಣ ಮಕ್ಕಳಿಗೆ ಇಲ್ಲೇ ಕಾಡಿಗೆ ಹಚ್ತೀರಿಲ್ಲ? ಯಾಕೆ ಹಚ್ತೀರಿ? ನೋಡೋರ ದೃಷ್ಟಿ ಹೆಂಗಿರ್ತದೆ ಅಂತಾನ. ಅದಕ್ಕೆ ಸಣ್ಣ ಮಕ್ಕಳಿಗೆ ದೃಷ್ಟಿ, ಕೆಟ್ಟ ದೃಷ್ಟಿ ಬೀಳಬಾರದು ಅಂತಂದ್ರೆ ಆ ಕೆಟ್ಟ ದೃಷ್ಟಿಯನ್ನು, ಆ ಮನಸ್ಸು ಇರ್ತದಲ್ಲ, ಆ ಮನಸ್ಸನ್ನ, ಕೆಟ್ಟ ಮನಸ್ಸು, ಅದು ಕಟ್ಟಿ ಕಿಚ್ಚಿನ ಮನಸ್ಸು ಇರ್ತದೆ, ಆ ಕೆಟ್ಟ ಮನಸ್ಸನ್ನ ಸೆಳ್ಕೊಳ್ತಕ್ಕಂಥ ಶಕ್ತಿ ಎದುರಾಗೈತಿ? ಕಾಡಿಗೆ ಐತಿ. ನೋಡೋರ ಕಣ್ಣನ್ನ ತನ್ನ ಕಡೆ ಸೆಳಿತಕ್ಕಂಥ ಶಕ್ತಿ ಎದಕ್ಕೈತಿ? ಕಾಡಿಗೆ ಒಳಗೈತಿ. ಅದಕ್ಕೆ ಸಣ್ಣ ಮಕ್ಕಳು ಇಲ್ಲೇ ಹಚ್ತಾರ. ಆ ಕರ್ಣನ ವಸ್ತು ಏನೈತಲ್ಲ, ನೋಡೋನ ಕೆಟ್ಟ ಮನಸ್ಸು ತನ್ನ ಕಡೆ ಜಪ್ಪಂದದ್ದು. ಹಂಗ ಕಾಡಿಗೆ ಅಂದ್ರೆ ಇದು ಕಾರ್ಬನ್. ಅದು ಆ ಕಾರ್ಬನ್ನಿನಲ್ಲಿ ಚಂಚಲವಾದಂತ ಮನಸ್ಸನ್ನ ತನ್ನ ಕಡೆ ಸೆಳಿತಕ್ಕಂಥ ಶಕ್ತಿ ಕಾರ್ಬನ್ ನಲ್ಲಿ ಐತಿ. ದಟ್ ಇಸ್ ನ್ಯಾಚುರಲ್ ಪ್ರಾಪರ್ಟಿ ಆಫ್ ಕಾರ್ಬನ್. ನ್ಯಾಚುರಲ್ ಪ್ರಾಪರ್ಟಿ ಅದು ಕಾರ್ಬನ್ ಇರೋದು. ಅದಕ್ಕೆ ಇದನ್ನ ಬಳಸಿಕೊಂಡು ಬಸವಣ್ಣವ್ರು ಏನ್ ಮಾಡಿದ್ರು? ಲಿಂಗ ಮಾಡಿದ್ರು. ಲಿಂಗ ಮಾಡಿ ಇದನ್ನ ಕೊಟ್ಟು ಏನ್ ಮಾಡಿದ್ರು? ಮೈಂಡ್ ಕಾನ್ಸಂಟ್ರೇಷನ್ ಮಾಡೋದು ಖರೇನ ಉದ್ದೇಶ, ಮೈಂಡ್ ಕಾನ್ಸಂಟ್ರೇಷನ್ ಮಾಡುದು. ಆದ್ರೆ ಲಿಂಗದ ಮೇಲೆ ನೀವು ಮೈಂಡ್ ಕಾನ್ಸಂಟ್ರೇಷನ್ ಮಾಡ್ಬೇಡ್ರಿ. ಮನಸ್ಸು ಸಿಗಂಗಿಲ್ಲ, ಕೈ ಸಿಗಂಗಿಲ್ಲ. ಅದು ಇದ್ರ ಮೇಲೆ ಏನ್ ಮಾಡೋದು? ಕಣ್ಣು ಕಾನ್ಸಂಟ್ರೇಷನ್ ಮಾಡ್ರಿ ಅಂತ ಹೇಳಿದ್ರು. ಇದ್ರ ಮೇಲೆ ಏನ್ ಮಾಡ್ಬೇಕು? ಕಣ್ಣು ಕಾನ್ಸಂಟ್ರೇಷನ್. ಮನಸ್ಸು ಎಲ್ಲಾರ ಹೋಗ್ಲಿ, ಅದು ಮನಸ್ಸಿನ ಬಗ್ಗೆ ಚಿಂತೆ ಮಾಡ್ಬೇಡ್ರಿ. ಬೇಕಾದಲ್ಲಿ ಹೋಗ್ಲಿ, ಅದು ಬೇಕಾದಲ್ಲಿ ಹರಿಯಾಡಿ ಬರ್ಲಿ, ಮನಸ್ಸು ಚಿಂತೆ ಮಾಡ್ಬೇಡ್ರಿ. ಆದ್ರೆ ಅಲ್ಲಿ ಏನ್ ನೋಡ್ಬೇಕು? ಲಿಂಗ ನೋಡ್ಕೊಂಡು ಕೊಂಡ್ರಿ. ಕಣ್ಣಿಗೆ ನೋಡ್ರಿ, ಅಷ್ಟೇ ಅಂದ್ರೆ ಕಣ್ಣಿಗೆ ನೋಡ್ರಿ, ಸುಮ್ಮನೆ ನೋಡ್ರಿ. ಅದನ್ನ ನೋಡ್ತಾ ಏನಾಗತ್ತೆ ಅಂತಂದ್ರೆ ಎಲ್ಲೆಲ್ಲೋ ಹೋದಂತ ಮನಸ್ಸು ಎಲ್ಲೋ ಹೋಗಿರುತ್ತೆ. ಕಣ್ಣು ಕಾನ್ಸಂಟ್ರೇಷನ್ ಮಾಡಿ ಲಿಂಗದ ಮೇಲೆ, ಮನಸ್ಸಲ್ಲ. ಉದ್ದೇಶ ಮೈಂಡ್ ಕಾನ್ಸಂಟ್ರೇಷನ್, ಆದ್ರೆ ಅಲ್ಟಿಮೇಟ್ ಏಮು ಮೈಂಡ್ ಕಾನ್ಸಂಟ್ರೇಷನ್. ಆದ್ರೆ ಮೆಥಡ್ ಇದೆ ಕಣ್ಣು ಕಾನ್ಸಂಟ್ರೇಷನ್ ಮಾಡ್ರಿ. ಯಾವಾಗ ಕಣ್ಣು ಕಾನ್ಸಂಟ್ರೇಷನ್ ಆಗತ್ತೆ ನೋಡ್ರಿ, ಕಣ್ಣು ಕಾನ್ಸಂಟ್ರೇಷನ್ ಆಗತ್ತೆ. ನೋಡ್ಕೊಂತ ಹೋಗ್ಬೇಕು. ಮೊದಲ ಕಣ್ಣಾಗ ಉರಿ ಬರ್ತೈತಿ, ಕಣ್ಣು ಉರಿತಾವ, ಕಣ್ಣಾಗ ನೀರು ಬರ್ತಾವ. ಯಪ್ಪ, ಕಣ್ಣು ಉರಿತಾವ ಅಂತ ಕಿಟ್ಕಿಟ್ರಿ. ಮತ್ತೆ ಮುಂದ ಅದ ಕಣ್ಣು ಏನಾಗತ್ತೆ ಅಂದ್ರೆ ತಂಪಾಗತ್ತೆ. ಅದ ಕಣ್ಣು ನೀರು ನಿಲ್ತೈತಿ. ನೋಡಿದ್ರೆ ಮೊದಲೇ ನೋಡಿದಾಗ 1 ನಿಮಿಷ ನೋಡಿದ್ರೆ 1 ವರ್ಷ ನೋಡಿದಾಗ ಆಗತ್ತೆ. ಇಷ್ಟು ಕುಂತೀವಿ ಅಪ್ಪ ಅನಿಸ್ತದೆ.
ಮುಂದೆ ಕಣ್ಣು ತಂಪಾದ್ಮ್ಯಾಗ ಟೇಸ್ಟ್ ಬರಕ್ ಚಾಲು ಆಗತ್ತೆ. ಟೇಸ್ಟ್ ಬರ್ತದೆ. ಟೇಸ್ಟ್ ಬಂದ ಮೇಲೆ ಒಂದು ತಾಸು ಕುಂತ್ರ ಸಹಿತ ಏನು ಒಂದೇ ನಿಮಿಷ ಕುಂತಾಗ ಅಂತ ಒಳಗೆಲ್ಲ ಹಿಡ್ಕೊಂಡು ಹೋಗ್ಬಿಡ್ತದೆ. ಹೇಳ್ತೇವೆ. ಅದಕ್ಕಾಗಿ ಅದರ ಮೇಲೆ ಕಣ್ಣು ಕಾನ್ಸಂಟ್ರೇಷನ್ ಮಾಡಿ. ಕಣ್ಣು ಕಾನ್ಸಂಟ್ರೇಷನ್ ಅಂತ ತಿಳ್ಕೊ, ಕಣ್ಣು ನಡ್ತ ಅಂತ ತಿಳ್ಕೊಡ್ರಿ. ಒಂದು ಪಾಯಿಂಟ್ ಇಲ್ಲಿ ಹಿಂಗೆ ಐತಲ್ಲ, ಹಿಂಗೆ ಹಿಡ್ಕೊಂಡಾಗ ಈ ಪಾಯಿಂಟ್ ಒಂದು ಸೆಂಟರ್ ಪಾಯಿಂಟ್ ಈ ಪಾಯಿಂಟ್ ಮೇಲೆ ಎರಡೂ ಕಣ್ಣಿನ ದೃಷ್ಟಿಯನ್ನ ನೇರವಾಗಿ ತಂದು ಅಲ್ಲಿ ನೋಡ್ತಾ ಇರ್ಬೇಕು. ಕಣ್ಣಿನಿಂದ ನೋಡ್ಬೇಕು. ಮನಸ್ಸು ಬೇಕಾದಲ್ಲಿ ಮನಸ್ಸು ಕೈ ಬಿಟ್ಬಿಟ್ರೆ ಏನ್ರಿ ಗಂಟೆಗಟ್ಟಲೆ ಪೂಜೆ ಮಾಡಿದ್ರು ಮನಸ್ಸನ್ನ ನೆನ್ಪಂದ. ಮನಸ್ಸಿನ ಕಡೆ ಯಾಕೆ ಲಕ್ಷ್ಯ ಕೊಡ್ತೀರ ಮಾರ? ಮನಸ್ಸು ಬೇಕಾದಲ್ಲಿ ಹೋಗಿಲ್ಲ. ಅದು ನಾವು ಎದ್ರ ಕಡೆ ಲಕ್ಷ್ಯ ಕೊಡ್ಬೇಕು? ಲಿಂಗದ ಕಡೆ ಲಕ್ಷ್ಯ ಕೊಡ್ರಿ. ಲಿಂಗ ನೋಡ್ರಿ, ಲಿಂಗ ನೋಡ್ಕೊಂಡು ತಗೊಂಡ್ರಿ. ಮನಸ್ಸಿನ ಬಗ್ಗೆ ವಿಚಾರ ಮಾಡಬೇಡ್ರಿ. ಲಿಂಗ ಪಾಯಿಂಟ್ ನೋಡ್ಬೇಕು. ಆ ಪಾಯಿಂಟ್ ನೋಡ್ಕೊಂತ ಕೊಂಡಿರ್ಬೇಕು. ಅವಾಗ ಏನಾಗತ್ತೆ, ಎರಡೂ ಕಣ್ಣಿನ ದೃಷ್ಟಿ ಒಂದ್ ಕಡೆ ಸಂಧಿಸ್ತೈತೆ. ಸ್ವಲ್ಪ ಪ್ರಾಕ್ಟೀಸ್ ಮಾಡ್ಬೇಕಷ್ಟೆ. ಇಟ್ ನೀಡ್ಸ್ ಪ್ರಾಕ್ಟೀಸ್. ಇಲ್ಲಿ ಒಂದ್ ಕಡೆ ಸಂಧಿಸ್ತದೆ. ಯಾವಾಗ ಇಲ್ಲಿ ದೃಷ್ಟಿ ಬಂದು ಗಪ್ಪನ ನಿಲ್ತೈತಿ, ಎಲ್ಲಿ ದೃಷ್ಟಿ ಬಂದಿರ್ತದ ನೋಡು, ಅವಾಗ ಮನಸ್ಸಿನ ಚಂದ್ರಲ್ಲಿ ಮನಸ್ಸು ಇದ್ದಲ್ಲಿ ಬಂದು ಇಲ್ಲಿ ನಿಂತ್ಬಿಡ್ತದೆ. ದೃಷ್ಟಿ ನಿಂತಂದ್ರ ಮನಸ್ಸು ಇದ್ದಲ್ಲಿ ಬೇಕಾದಲ್ಲಿ ಹೋಗಿರಲ್ಲ, ಅದು ಮನಸ್ಸು ಬಂದು ಗಪ್ಪನ ನಿಂತ್ಬಿಡ್ತದೆ. ಯಾವಾಗ ದೃಷ್ಟಿ ಮತ್ತು ಮನಸ್ಸು ಒಂದೇ ಪಾಯಿಂಟ್ನಾಗ ಸಂಧಿಸ್ತೈತಿ ನೋಡಿ, ಸಂಧಿಸಿದಾಗ ಇದಕ್ಕೆ ಆಬ್ಜೆಕ್ಟ್ ಅಂತ ಕರೀತಾರೆ. ಏನಂತಾರೆ? ಈ ಆಬ್ಜೆಕ್ಟ್ ಡಿಸಪೇರ್ ಆಗೋಗ್ತದೆ. ಇದೇನ್ ಲಿಂಗ ಐತಲ್ಲ, ಕಾಣಂಗಿಲ್ಲ, ಮಾಯ ಆಗೋಗ್ಬಿಡ್ತೈತಿ. ಕೈ ಅಷ್ಟ ಕಾಣ್ತಿರ್ತೈತೆ, ಲಿಂಗ ಕಾಣ್ತಿರ್ತೈತಿ, ಲಿಂಗ ಮಾಯ ಆಗಿಬಿಡ್ತೈತಿ. ಯಾವಾಗ ಇಲ್ಲಿ ಲಿಂಗ ಡಿಸಪೇರ್ ಆಗತ್ತಿ, ಈ ಲಿಂಗ ಡಿಸಪೇರ್ ಆಗತ್ತೆ, ಆಬ್ಜೆಕ್ಟ್ ಡಿಸಪೇರ್ ಆಗತ್ತಿ, ಆಟೋಮೆಟಿಕ್ ಸೈಮಲ್ಟೇನಿಯಸ್ ಪ್ರೊಸೆಸ್ ಮೈಂಡ್ ಡಿಸಪೇರ್ ಆಗುತ್ತೆ. ಆಟೋಮೆಟಿಕ್ ಮೈಂಡ್ ಡಿಸಪೇರ್ ಆಗಿರುತ್ತೆ. ಮೈಂಡ್ ಡಿಸಪೇರ್ ಅಂದ್ರೆ ಏನು? ನಮ್ಮಲ್ಲಿ ಸೆಲ್ಫ್ ಎಕ್ಸಿಸ್ಟೆನ್ಸ್ ಅಂತ ಇರ್ತೈತಿ. ಸೆಲ್ಫ್ ಎಕ್ಸಿಸ್ಟೆನ್ಸ್ ಅಂದ್ರೆ ನಾನು ಅಂತ ಭಾವ ಇರುತ್ತೆ. ನಾನು ಅಂತ ಭಾವ ಇರು ಮಟನು ನಮ್ಮಲ್ಲಿ ಆಲೋಚನೆಗಳ ಬೇರೆ ಸಂಗ ಹರಿತಾನೇ ಇರ್ತಾವ. ಈ ನಾನು ಅಂತ ಭಾವ, ಸೆಲ್ಫ್ ಎಕ್ಸಿಸ್ಟೆನ್ಸ್, ಅದೇ ಡಿಸಪೇರ್ ಆಗಿಬಿಡ್ತೈತಿ. ನಾನು ಅಂತ ಭಾವ ಎಲ್ಲಿರ್ತದೆ? ಅದು ಮನಸ್ಸಿನಾಗ ಇರುತ್ತೆ. ನಾನು ಅಂತ ಭಾವ ಎಲ್ಲಿರ್ತೈತಿ? ಮನಸ್ಸಿನಾಗ ಇರುತ್ತೆ. ಆ ನಾನು ಮನಸ್ಸೇ ಬಯಲಾದಾಗ, ಮನಸ್ಸೇ ಮೈಂಡ್ ಇಲ್ಲಿ ಆಬ್ಜೆಕ್ಟ್ ಡಿಸಪೇರ್ ಆದಾಗ ಆಟೋಮೆಟಿಕ್ ಸೈಮಲ್ಟೇನಿಯಸ್ ಪ್ರೊಸೆಸ್ ಅಂದ್ರೆ ಮೈಂಡ್ ಡಿಸಪೇರ್ ಆಗುತ್ತೆ. ಮೈಂಡ್ ಡಿಸಪೇರ್ ಆದಾಗ ಸೆಲ್ಫ್ ಎಕ್ಸಿಸ್ಟೆನ್ಸ್ ಡಿಸಪೇರ್ ಆಗುತ್ತೆ. ನೋ ವೇವ್ಸ್, ಸ್ಟಾಪ್ ಆಗುತ್ತೆ. ಗಪ್ಪನ ನಿಂತ್ಬಿಡುತ್ತೆ, ಸ್ಟಾಪ್ ಆಗುತ್ತೆ. ದಟ್ ಈಸ್ 100% ಪ್ಯೂರ್ ಕಾನ್ಸಂಟ್ರೇಷನ್ ಆಫ್ ಮೈಂಡ್. ದಟ್ ಈಸ್ ಸ್ಟೇಟಸ್ ಆಫ್ ಮೈಂಡ್. ದಟ್ ಈಸ್ ಪೊಸಿಷನ್ ಆಫ್ ದಿ ಮೈಂಡ್. ಆ ಮೈಂಡಿನೊಳಗೆ ಏನಾಗತ್ತೆ ಅಂತಂದ್ರೆ ಅದು 100% ಪ್ಯೂರ್ ಕಾನ್ಸಂಟ್ರೇಷನ್ ಆಫ್ ಏನೂ ಇಲ್ಲ. ನೋ ವೇವ್ಸ್. ನಾನು ಅದೇನೇನು ಅಂತ ಭಾವ ಸಹಿತ, ನಾ ಅದೇನೋ ಇಲ್ಲ ಅನ್ನೋದು ಗೊತ್ತಿಲ್ಲ. ನಾ ಅದೇನೇನು ಅಂತ ಭಾವ ಇತ್ತಂದ್ರೆ ಮೈಂಡ್ ಇಂದ ಕಾನ್ಸಂಟ್ರೇಷನ್ ಆಗಿಲ್ಲ. ನಾ ಅದೇನಿಲ್ಲ ಗೊತ್ತಿಲ್ಲದಂತ ಆ ಅವಸ್ಥೆ. ಇದು ಲಿಂಗ ಮಾಯ ಅಂತೂ ಆಟೋಮೆಟಿಕ್ ಮೈಂಡ್ ಮಾಯ ಆಗುತ್ತೆ. ಮೈಂಡ್ ಮಾಯ ಅಂತಂದ್ರೆ ಸ್ವಲ್ಪ ಡಿಸಪೇರ್ ಆಗುತ್ತೆ. ಅವಾಗ ಈ ಒಂದು ಅವಸ್ಥೆಗೆ ಅಲ್ಲಂ ಪ್ರಭುಗಳು ಏನು ಕರೀತಾರೆ ಗೊತ್ತೈತೇನ? ಬೆಂಕಿ ಅಂತ ಕರೀತಾರೆ. ಈ ಅವಸ್ಥೆಗೆ ಏನಂತ ಕರೀತಾರೆ? ಬೆಂಕಿ. ಒಂದು ವಚನದಲ್ಲಿ ಹೇಳ್ತಾರೆ, ಅವ್ರು ಕೇಳ್ರಿ ಏನಂತಾರ? ಕ್ಷಣವಾಗಲಿ, ಕ್ಷಣದೊಳಗಿನ ಅರ್ಧ ಕ್ಷಣವಾದಡಾಗಲಿ ನಿಮ್ಮ ನಿಜದ ನೆನೆಯೇ ಸಾಕು, ಬೆಂಕಿಯೊಳಗುಳ್ಳ ಗುಣ ಬಿಸಿ ನೀರಲ್ಲಿ ಉಂಟೆ ಗುಣೇಶ್ವರ. ನಾವು ಬೆಂಕಿಯ ಗಂಟೆ ಕೈ ಇಡ್ಬೋದು, ಎದ್ರಾಗ ಬಿಸ್ತೀರಾಗ ಗಂಟೆ ಕೈ ಇಡ್ಬೋದು, ನಿಮ್ ಚಳಿಯಾಗ. ಆದ್ರೆ ಬೆಂಕಿಯಾಗ ಈಗ ದೀಪ ಆ ದೀಪದ ಮ್ಯಾಗ ಒಂದು ಗಂಟೆ ಕೈ ಇಡಕಾಗತ್ತೆ, ಹಿಂಗಿಟ್ಟು ಚಕ್ ಹೊಡಿತೈತಿ. ಹಂಗ ಮೈಂಡ್ ಡಿಸಪೇರೆನ್ಸ್ ಹೇಳಿದ್ನಲ್ಲ ನಿಮಗೆ, ಸೆಲ್ಫ್ ಡಿಸಪೇರೆನ್ಸ್ ಹೇಳಿ, ಸೆಲ್ಫ್ ಡಿಸಪೇರೆನ್ಸ್ ಹೇಳಿದಲ್ಲ. ಇದು ಬೈಲಾದ್ಮ ಮೈಂಡ್ ಬೈಲಾಕ ಹೇಳಿದಲ್ಲ. ಇದೊಂದು ಸ್ಟೇಟಸ್ ಆಫ್ ಮೈಂಡ್. ಏನೂ ಇರಂಗಿಲ್ಲ, ನಾನು ಭಾವ ಎಲ್ಲ ಹೋಗ್ಬಿಡುದು. ಇದು 100% ಪ್ಯೂರ್ ಕಾನ್ಸಂಟ್ರೇಷನ್ ಹೇಳ್ತಾನೆ. ಇದು ಈ ಅವಸ್ಥೆಗೆ ಬೆಂಕಿ ಅಂತ ಕರೀತಾರೆ. ಹಾಗಾದ್ರೆ ಈ ಬೆಂಕಿ ಒಳಗೆ ವಸ್ತುಗಳು ಸುಡ್ತಾವೆ. ಹಾಗಾದ್ರೆ ಈ ಬೆಂಕಿಯನ್ನು ಇದಕ್ಕೆ ಬೆಂಕಿ ಅಂತ ಹೇಳಿದ್ಮ್ಯಾಗ, ಈ ಪೊಸಿಷನ್ ಬೆಂಕಿ ಅಂತ ಹೇಳಿದ್ಮ್ಯಾಗ ಇದರಲ್ಲಿ ಏನ್ ಸುಡ್ತಾವ? ಇದರಲ್ಲಿ ಏನ್ ಸುಡ್ತಾವ ಅಂತಂದ್ರೆ ನಮ್ಮಲ್ಲಿ ಟ್ರಿಪಲ್ ಥಿಂಗ್ಸ್ ಅಂದಿರ್ತಾವು. ದ್ವೇಷ, ಅಸೂಯೆ, ಮತ್ಸರ, ಅಟಿಕಿಚ್ಚು, ಅಹಂಕಾರ. ಇವುಗಳಿಂದ ಮನುಷ್ಯ ಸಣ್ಣವಾಗಿರ್ತಾನೆ. ಅದಕ್ಕೆ ಇವು ಟ್ರಿಪಲ್ ಥಿಂಗ್ಸ್ ಅಂತ ಕರೀತಾರೆ. ಇವು ಏನಾದವ ಈ ಪೊಸಿಷನ್ ಬರ್ತದಲ್ಲ, ಮೈಂಡ್ ಪೊಸಿಷನ್, ಇದು ಬೆಂಕಿ ಅಂತಾರಲ್ಲ. ಈ ಬೆಂಕಿಯೊಳಗೆ ಒಂದ ಸಲ ಪುರು ಸುಟ್ಟು ಹೋಗ್ಬಿಡ್ತಾರೆ. ಒಂದು ಬೆಂಕಿ ಇರ್ತೈತಲ್ರಿ, ಕಿಕ್ಸ್, ಆ ಕಿಕ್ಕಿನೊಳಗೆ ಒಣ ಹುಲ್ತಂತ ಹಾಕಿದ್ರೆ ಪುರು ಸುಟ್ಟ. ಹಂಗ ಅವನ್ನ ಕಿಕ್ಸದು ಕ್ಷಣವಾಗಲಿ, ಕ್ಷಣದೊಳಗೆ ಅರ್ಧ ಕ್ಷಣವಾಗಲಿ. ಇದೇ ನಮ್ಗೆ ಗಂಟೆ ಸಿಗಂಗಿಲ್ಲ ಮೈಂಡ್ ಡಿಸಪೇರೆನ್ಸ್. ಎಲ್ಲೋ ಒಂದು 15-20 ನಿಮಿಷ ನೀವು ನೋಡಿದ್ರೆ ಅಂದ್ರೆ ಎಲ್ಲೋ ಒಂದು ಸೆಕೆಂಡ್ ಡಿಸಪೇರ್ ಹೋಗ್ಬಿಡ್ತದೆ.
ಅದಕ್ಕೆ ಈ ಒಂದು ಕ್ಷಣದೊಳಗ ಅವೆಲ್ಲ ದ್ವೇಷ, ಅಸೂಯೆ, ಮತ್ಸರ, ಹೊಟ್ಟೆ ಕಿಚ್ಚು, ಅಹಂಕಾರ ಎಲ್ಲ ತಗದಗದ ಬೆಂಕಿ ಹಾಕಿ ಉಳ್ದಂಗ ಸುಟ್ಟು ಹೋಗ್ಬಿಡ್ತು. ಸುಟ್ಟು ಹೋಗಿ ಮನಸ್ಸು ಏನಾಗತ್ತೆ ಗೊತ್ತೇನ, ಪೂರ್ತಿ ಗಾಳಿ ಒಳಗೆ ತೇಲಾಡ್ದಂಗ. ಅಂತ ಮೈಂಡ್ ಕಾನ್ಸಂಟ್ರೇಷನ್ ಹೇಳಿದಲ್ಲ, 100% ಪ್ಯೂರ್ ಕಾನ್ಸಂಟ್ರೇಷನ್ ಹೇಳಿದಲ್ಲ, ಆ ಅವಸ್ಥೆಯಲ್ಲಿ ಇವು ಬೆಂಕಿ ಸುಟ್ಟು ಹೋಗ್ಬಿಡ್ತದೆ. ಇವೆಲ್ಲ ಅವಸ್ಥೆಗಳು ಸುಟ್ಟು ಹೋಗ್ಬಿಡ್ತವೆ. ಸುಟ್ಟು ಹೋದಾಗ ಮನುಷ್ಯ ಶುದ್ಧ ಗತಿ ಏನೂ ಇರಂಗಿಲ್ಲ. ಆ ಅವಸ್ಥೆಯಲ್ಲಿ ಒಳಗಿನ ಎನರ್ಜಿ ಏನಾಗತಿ, ವಿಕಾಸ ಆಗತಿ. ಬಹಳ ಕಷ್ಟ ಐತಿ. ಹೊಲ ಹಸನ್ ಮಾಡ್ಬೇಕಾಯ್ತು. ಮೊದಲು ಹೊಲ ಹಸನ್ ಮಾಡಿದ್ಮ್ಯಾಗ ಬೀಜ ಬಿತ್ತಬೇಕು. ಅದಕ್ಕೆ ಅಗೆದು ಕಳೆದನೆಯ ಭ್ರಾಂತಿಯ ಬೇರು ಹೇಳ್ಯಾರಲ್ಲ, ಅಲ್ಲಂಬ್ರ ಹಂಗ ಇರ್ತದೆ. ಪವನವೇ ರಾಟಾಳ ಹೇಳ್ಯಾರಲ್ಲ ಅವರೆಲ್ಲ. ಹಂಗ ಮೊದಲ ಮನಸ್ಸಿನಲ್ಲಿರತ ದ್ವೇಷ, ಅಸೂಯೆ, ಮತ್ಸರೆಲ್ಲ ಏನಾಕವು ಸುಟ್ಟು ಹೋಗ್ಬಿಡುತ್ತೆ. ಸುಟ್ಟು ಹೋದ್ಮೇಲೆ ಮನಸ್ಸು ನಿರ್ಮಲ ಆಗತ್ತೆ, ಸ್ವಚ್ಛ ಆಗತ್ತೆ, ಶುದ್ಧ ಆಗತ್ತೆ, ಏನೂ ಇರೋದು ಅವಸ್ಥೆ ಬರ್ತದೆ. ಅವಾಗ ಅಲ್ಲಿ ಒಳಗಿರ್ತಕ್ಕಂಥ ಎನರ್ಜಿ ಏನಾಗತಿ, ಸಾವಕಾಶಾಗಿ ವಿಕಾಸಕ್ಕೂ. ಆ ಎನರ್ಜಿ ವಿಕಾಸ ಅನ್ನಂಗೆಲ್ಲ ಈ ಸಣ್ಣ ಮಗು ಐತಿ, ಇಟ್ಟು ಮಗು ಅದಕ್ಕೆ ಮಾತಾಡಕ್ ಬರ್ತೈತೆ. ದ್ವಾಣದಕ್ಕಂದ್ರೆ ಮಾತಾಡ್ತೈತಿ, ಹೌದಲ್ಲ? ಹಂಗ ಒಳಗಿರ್ತಕ್ಕ ಎನರ್ಜಿ ವಿಕಾಸ ಆಗತಿ. ವಿಕಾಸ ಆದಂಗ ಆ ಎನರ್ಜಿ ಏನ್ ಮಾಡ್ತತಿ, ಮಾತಾಡಕ್ ಚಾಲು ಮಾಡ್ತದೆ. ಅದಕ್ಕೆ ಲಿಂಗದ ನುಡಿ ಅಂತ ಕರೀತಾರೆ ಬಸವಣ್ಣವರು. ಲಿಂಗದ ನುಡಿ ಅಂತ ಕರೀತಾರೆ. ಅದಕ್ಕೆ ಮೆಥಡ್ ಏನು, ಮೈಂಡ್ ಕಾನ್ಸಂಟ್ರೇಷನ್. ಆ ಮೈಂಡ್ ಕಾನ್ಸಂಟ್ರೇಷನ್ ಮಾಡ್ಬೇಕಾದ್ರೆ ಏನ್ ಮಾಡ್ಬೇಕು, ಮೊದಲ ಕಣ್ಣು ಕಾನ್ಸಂಟ್ರೇಷನ್ ಮಾಡ್ಬೇಕು. ಕಣ್ಣು ಕಾನ್ಸಂಟ್ರೇಷನ್ ಮಾಡಿದ್ರೆ ಕಣ್ಣು ಯಾವಾಗ ಕಾನ್ಸಂಟ್ರೇಷನ್ ಅಂತವಾಗ ಮೈಂಡ್ ಇದ್ದಲ್ಲಿದ್ರೆ ಬಂದಲ್ಲಿ ಕುಂಡಿರ್ತೈತಿ. ಮನಸ್ಸು ಮತ್ತು ಕಣ್ಣು ಒಂದ್ ಕಡೆ ಸಂಧಿಸಿದಾಗ ಲಿಂಗ ಬಯಲಾಗ ಹೋಗ್ಬಿಡುತ್ತೆ. ಹೊರಗಿನ ಲಿಂಗ ಬಯಲಾಗತ್ತೆ. ಮೈಂಡ್ ಅದಕ್ಕೆ ಹೊರಗಿನ ಲಿಂಗ ಬಯಲಾದಾಗ ಮೈಂಡ್ ಕೂಡ ಬಯಲಾಗ ಹೋಗ್ಬಿಡುತ್ತೆ. ಅಲ್ಲಿ ಏನು ವೇವ್ಸ್ ಇರಂಗಿಲ್ಲ. ಅದು 100% ಪ್ಯೂರ್ ಕಾನ್ಸಂಟ್ರೇಷನ್. ಆ ಪ್ಯೂರ್ ಕಾನ್ಸಂಟ್ರೇಷನ್ ಒಳಗ ಟ್ರಿಪಲ್ ಥಿಂಗ್ಸ್ ಎಲ್ಲ ಸುಟ್ಟು ಹೋಗ್ಬಿಡ್ತಾವ. ದಗದಗ ಸುಟ್ಟು ಹೋಗ್ಬಿಡ್ತಾವ. ಸುಟ್ಟದ ಮನಸ್ಸು ಶುಭ್ರ ಆಗತಿ, ಶುದ್ಧ ಆಗತಿ, ಭಯಂಕರ ತಿಳಿ ಆಗತಿ, ಆನಂದ ಪಡ್ತತಿ. ಅವಾಗಂತ ಆ ಮನಸ್ಸಿನೊಳಗೆ, ಶುದ್ಧವಾದ ಮನಸ್ಸಿನಲ್ಲಿ ಏನಾಗತ್ತೆ ಅಂದ್ರೆ ಅದು ಒಳಗಿರ್ತಕ್ಕಂಥ ಎನರ್ಜಿ ವಿಕಾಸ. ಒಂದು ದೊಡ್ಡ ಕೊಳ ಆಯ್ತು ಅಂತ ತಿಳ್ಕೊಂಡು, ದೊಡ್ಡ ಕೊಳದಾಗ ನೀರು ಅದಾವ, ಕೆಟ್ಟ ಹೊಲಸು ನೀರು ಅದಾವ. ಅದ್ರಾಗ ಅವ್ರು ದೊಡ್ಡ ಬಂಡೆಗಲ್ಲಿ ಬಿದ್ರೆ ಕಾಣಂಗಿಲ್ಲ. ಯಾಕೆ ಕಾಣಂಗಿಲ್ಲ? ನೀರು ಹೊಲಸದಾವ. ಒಂದು ದೊಡ್ಡ ನಿತಾಂತವಾದ ಕೊಳ ಐತಿ, ಸ್ವಚ್ಛ ನೀರೈತಿ, ಕ್ಲೀನ್ ನೀರೈತಿ, 10 ಆಳು ಐತಿ. ಅದ್ರ ಒಂದು 8 ಒಗಿರಿ ಕೆಳಗೆ, ಒಂದು ಪಾಯಿಂಟ್ ಒಗಿರಿ, ಕಾಣ್ತೈತಿ? ಯಾಕೆ ಕಾಣ್ತೈತ್ರಿ? ನೀರು ಸ್ವಚ್ಛ. ಹಂಗ ಮನಸ್ಸಿನೊಳಗ ದ್ವೇಷ, ಅಸೂಯೆ, ಮತ್ಸರ, ಹೊಟ್ಟೆಗೆ ತುಂಬಿಕೊಂಡ್ಬೇಕ. ಅದು ಮನಸ್ಸು ಹೊಲಸಾಗ್ಬಿಟ್ಟದ. ಹೊಲಸಾದ ಒಳಗಿಂದ ಏನಾಗಂಗಿಲ್ಲ, ಒಳಗೈತದ ಬೀಜ, ಒಳಗೈತದ ಅಂಶ ಐತಿ. ಆದ್ರೆ ಇದೆಲ್ಲ ಹೊರಗೆ ತುಂಬಿಕೊಂಡಿದ್ರೆ ಏನಾಗಂಗಿಲ್ಲ, ಅದು ಕಾಣಂಗಿಲ್ಲ. ಈ ಅವಸ್ಥೆಯಲ್ಲಿ ಮೈಂಡ್ ಪೊಸಿಷನ್ ಹೇಳಿದಲ್ಲ, ಸೆಲ್ಫ್ ಎಕ್ಸಿಸ್ಟೆನ್ಸ್, ಇದು ಡಿಸ್ಅಪೇರ್, ಮೈಂಡ್ ಡಿಸ್ಅಪೇರ್ ಅಂತ ಅವಸ್ಥೆಯಲ್ಲಿ ಏನಾಗತ್ತೆ ಅಂದ್ರೆ ಅದೆಲ್ಲ ಸುಟ್ಟೋದಾಗ ಮನಸ್ಸು ತಿಳಿಯಾಗಿಬಿಡುತ್ತೆ, ಸ್ವಚ್ಛ ಆಗಿಬಿಡುತ್ತೆ. ಸ್ವಚ್ಛ ಆದಾಗ ಒಳಗಿದ್ದದ್ದು ಕಾಣಕ್ ಚಲೋ ಆಗುತ್ತೆ. ದೇವರೆಲ್ಲ ನನ್ನಂಗ, ದೇವರ ಒಳಗ ನನ್ನಂಗ. ಒಳಗಿದ್ದ ದೇವ್ರನ್ನ ಹೆಂಗ್ ಮಾಡ್ಕೋಬೇಕು, ವಿಕಾಸ ಮಾಡಬೇಕು, ಬೆಳೆಸ್ಬೇಕು ಅವನು. ಮತ್ತೆ ಈಗ ದೇಹಕ್ಕೆ ಎಂಟಿದ ರೋಗ ಯಾವ್ದು ಹೇಳ್ರಿ? ದೇಹಕ್ಕೆ ರೋಗ, ಕ್ಯಾನ್ಸರ್ಗು, ಜ್ವರ, ನೆಗಡಿ, ಕೆಮ್ಮು, ಕ್ಯಾನ್ಸರ್ ಎಲ್ಲ ದೇಹಕ್ಕೆ ಎಂಟಿದ ರೋಗ. ದೇಹಕ್ಕೆ ಈ ರೋಗ ಬಂದು ಅಂದ್ರೆ ಉಣ್ಣಕ್ಕಾಗತ್ತೆ, ತಿನ್ನಕ್ಕಾಗತ್ತಿಲ್ಲ, ಕ್ಷೀಣಕ್ಕೋ ಅಂತ ಬರೋದ್ರ ದೇಹ ಕ್ಷೀಣ ಆಗ್ತೈತಿ. ಸರಿ ಹಿಂಗಾಗ್ತಾನ, ಯಾಕೆ ಊಟನ ಹೋಗಲ್ಲ, ಊಟ ಮಾಡಿದ್ರೆ ವಾಂತಿ ಆಗತ್ತೆ, ಮುಗಿದ ಹೋಗ್ತು. ದೇಹಕ್ಕೆ ಅಂಟಿದ ರೋಗ, ದೇಹ ಕ್ಷೀಣ ಆಗತ್ತೆ. ಮನಸ್ಸಿಗೆ ಅಂಟಿದ ರೋಗಗಳದಾವ. ಮನಸ್ಸಿಗೆ ಅಂಟಿದ ರೋಗ ದ್ವೇಷ, ಅಸೂಯೆ, ಮತ್ಸರ, ಹೊಟ್ಟೆಕಿಚ್ಚು, ಅಹಂಕಾರ, ಇವೆಲ್ಲ ಮನಸ್ಸಿಗೆ ಅಂಟಿದ ರೋಗಗಳು. ಈ ಮನಸ್ಸಿಗೆ ಅಂಟಿದ ರೋಗಗಳು, ಮನಸ್ಸಿಗೆ ರೋಗ ಅಂಟಿದಾಗ ಮನಸ್ಸು ಏನಾಗತಿ, ಕ್ಷೀಣಕ್ಕೋ ಅಂತ, ಪೂರ್ತಿ ಕ್ಷೀಣ, ಬಲಹೀನ ಆಗತ್ತೆ ಮನಸ್ಸು. ಮನಸ್ಸಿನ ಅದ್ಭುತವಾದಂತ ಶಕ್ತಿ, ಮನವೇ ಮಹಾದೇವ. ಮನಸ್ಸು ಅದ್ಭುತವಾದಂತ ಶಕ್ತಿ ಐತಿ, ಆದ್ರೆ ಅದಕ್ಕೆ ಕ್ಷೀಣ ಆಗೈತಿ. ಯಾವುದರಿಂದ? ಇವೆಲ್ಲ ಅದಕ್ಕೆ ರೋಗ ಅಂಟ್ಕೊಂಡ್ಬಿಟ್ಟಾವ. ಈ ಒಂದು ಅವಸ್ಥೆಯಿಂದ ನಮ್ಮ ಕಣ್ಣನ್ನು ನಿಲ್ಲಿಸಿ ಮನಸ್ಸು ನಿಂತ ಮ್ಯಾಗ ಏನೊಂದು ಪೊಸಿಷನ್ ಬಯಲಾಗತ್ತೆ ಮನಸ್ಸು. ಆ ಮನಸ್ಸು ಬಯಲಾದಂತ ಸ್ಥಿತಿಯಲ್ಲಿ ಇವೆಲ್ಲ ಸುಟ್ಟು ಹೋಗ್ತಾವ. ಮನಸ್ಸಿಗೆ ಅಂಟಿದ ರೋಗಗಳೆಲ್ಲ ನಾಶ ಆಗ್ಬಿಡ್ತಾವು. ಮನಸ್ಸು ಸದೃಢ ಆಗತ್ತೆ, ಆರೋಗ್ಯಪೂರ್ಣವಾಗತ್ತೆ, ಮನಸ್ಸು ಬೆಳಕೋಂತ ಬರ್ತೈತಿ, ಸದೃಢ ಆಗತ್ತೆ. ಅಂತ ಮನಸ್ಸಿನೊಳಗೆ ಏನಾಗತ್ತೆ, ಸ್ವಚ್ಛವಾದಂತ ಮನಸ್ಸಿನೊಳಗೆ ಅದು ಎನರ್ಜಿ ವಿಕಾಸ ಅಂತ ಬರ್ತದೆ.
ಅದಕ್ಕೆ ಫಸ್ಟ್ ಏನು ಮಾಡಬೇಕು? ಮೈಂಡ್ ಕಾನ್ಸಂಟ್ರೇಷನ್. ಎದ್ರ ಮ್ಯಾಗ ಮಾಡಬೇಕು? ಲಿಂಗದ ಮ್ಯಾಗ ಮಾಡಬೇಕು. ಲಿಂಗದ ಮ್ಯಾಗ ಕಾನ್ಸಂಟ್ರೇಷನ್ ಮಾಡೋದು ಯಾವುದು? ಮೈಂಡ್ ಅಲ್ಲ, ಕಣ್ಣು. ಕಣ್ಣು ಕಾನ್ಸಂಟ್ರೇಷನ್ ಮಾಡಿದ್ರೆ ಆಟೋಮೆಟಿಕ್ ಮೈಂಡ್ ಕಾನ್ಸಂಟ್ರೇಷನ್ ಆಕತಿ. ಮೈಂಡ್ ಕಾನ್ಸಂಟ್ರೇಷನ್ ಇದ್ದಲ್ಲ ಬಂದು ಮನಸ್ಸು ಇರತ್ತೆ, ಲಿಂಗ ಆಬ್ಜೆಕ್ಟ್ ಏನೈತೆ ಬಯಲಾಕತಿ, ಅವಾಗ ಆಟೋಮೆಟಿಕ್ ಆಗಿ ನಮ್ಮ ಮನಸ್ಸು ಬಯಲಾಕತಿ. ಅದು 100% ಪ್ಯೂರ್ ಕಾನ್ಸಂಟ್ರೇಷನ್. ಅದರೊಳಗೆ ನಮ್ಮ ದ್ವೇಷ ಸೂಕ್ತವು, ಮನಸ್ಸು ಸದೃಢ ಆಗತಿ. ಸದೃಢವಾದ ಮನಸ್ಸಿನಲ್ಲಿ ಅದು ಎನರ್ಜಿ ವಿಕಾಸಕ್ಕೂ ಅಂತ ಬರ್ತೈತಿ. ಅಂತಂದ್ರೆ ಅವಾಗ ಯಾವಾಗ ವಿಕಾಸಕ್ಕಂತ ಬರ್ತೈತಿ, ಅದನ್ನ ಮಾತಾಡಿದ್ದೆಲ್ಲ ಲಿಂಗದ ನುಡಿ, ನುಡಿದದ್ದೆಲ್ಲ ಲಿಂಗದ ನುಡಿ, ನಡೆದದ್ದೆಲ್ಲ ನಡೆದಾಡುವ ದೇವರು. ದ್ವೇಷ ಸಮಸ್ಯೆ ಹೋಗೇ ಬಿಡ್ತಾವೆ, ಎನರ್ಜಿ ವಿಕಾಸಕ್ಕೆ ನಿಂತ್ಬಿಡ್ತದೆ. ಅಂತ ದೇವರು ಏನೈತಲ್ಲ, ಆ ದೇಹ ಕರಿಗೆ ಹೋಗಿರ್ತೈತೆ, ಅದು ಎನರ್ಜಿ ಹಂಗ ಉಳಿದಿರ್ತೈತಿ. ಈಗ ನಾ ಬೀಜ ಊರ್ತೇನೆ, ಒಂದು ಬೀಜ ದೊಡ್ಡ ಒಂದು ಮರ, ನಾವು 10 ವರ್ಷದಿಂದ ಬೀಜ ಊರಿದ್ದೆಲ್ಲ ಎಲ್ಲಿ ನೋಡಿ ತೆಗೆದು ಬೀಜ ಕಾಣ್ತೈತೆ ನನಗೆ. ಬೀಜ ಡಿಸಪೇರ್ ಆಗಿರ್ತೈತಿ, ಮರ ಹಂಗ ನಿಂತಿರ್ತೈತಿ. 40-50 ವರ್ಷ 60-70 ವರ್ಷ ಶರೀರ ಇರ್ತೈತಿ. ಆ ಶರೀರ ಇರುವಾಗಲೇ ಎನರ್ಜಿ ವಿಕಾಸ ಮಾಡ್ಕೊಂಡಂತವ್ರು, ಶರೀರ ಹೋಗಿರ್ತೈತಿ, ಎನರ್ಜಿ ಹಂಗ ನಿಂತಿರ್ತೈತಿ. ಬಸವಣ್ಣವ್ರ ಶರೀರ ಐತಿ, ಈಗ ಹೋಗೈತಿ, ಎನರ್ಜಿ ಹಂಗ ಐತಿ. ಅಕ್ಕ ಮಹಾದೇವಿ ಶರೀರ ಹೋಗೈತಿ, ಎನರ್ಜಿ ಹಂಗ ಐತಿ. 3000 ವರ್ಷ ಅವ್ರ ಎನರ್ಜಿ ಹಂಗ ನಿಂತೈತಿ. ಇದು ಲಿಂಗ ಯೋಗದ ಸಾಧನೆ. ಅದನ್ನ 20-20 ವರ್ಷ ಎಲ್ಲರೂ ಬದುಕು ಮಾಡ್ಕೊಂತ ಮುಂಜಾನೆ ಎದ್ದುಗಳನ್ನ ಎಲ್ಲರೂ ಬದುಕು ಶರೀರ ಎಲ್ಲರೂ ಏನು ಅಡಿಗೆ ಸೇರಿಲ್ಲ, ಯಾರು ಸೇರಿಲ್ಲ. ಲಕ್ಷದ ಮೇಲೆ 96,000 ಜನಗಳಂತ ಎಲ್ಲ ಮಿಸ್ಟೇಕ್ಸ್ ಪರ್ಸೆಂಟ್ ಯಾರು ಅಡಿಗೆ ಸೇರ್ಲಿಲ್ಲ. ಅವನ್ನ ಸಂಸಾರದೊಳಗೆ ಇದ್ದುಕೊಂಡನ ಮಾಡಿದ್ರು. ಗಂಡ ಹೆಂಡತಿ ಮಕ್ಕಳು ಸಂಸಾರದೊಳಗೆ ಇದ್ದುಕೊಂಡನ ಕಾಯಕ ಮಾಡ್ಕೊಂತನ ಕಾಯಕವನ್ನ ಮಾಡಿದ್ರು. ಕಾಯಕ ಮಾಡೋದ್ರಿಂದ ಪ್ರೊಡಕ್ಷನ್ ಆಗತಿ. ಪ್ರೊಡಕ್ಷನ್ ಅಂದ್ರೆ ಸೊಸೈಟಿಗೆ ಸಮೃದ್ಧಿ ಇರ್ತೈತಿ. ಸೊಸೈಟಿನೂ ಸಮೃದ್ಧಿ ಮಾಡಬೇಕು, ತನ್ನ ಒಳಗಿರ್ತಕ್ಕ ಎನರ್ಜಿಯನ್ನು ವಿಕಾಸ ಮಾಡ್ಕೋಬೇಕು. ಅದಕ್ಕಾಗಿ ಬೆಳಗ್ಗೆ ಮುಂಜಾನೆ 3 ಗಂಟೆದಿಂದ 6 ಗಂಟೆದೊಳಗೆ ಲಿಂಗ ಯೋಗ ಮಾಡ್ತಿದ್ರು ಅವರು. 6 ಗಂಟೆಗೆ ಯಾವಾಗ ಸೂರ್ಯ ಬಂದ ಅದು ಕಾಯಕದ ಸಮಯ. ಬೆಳಗಿನಿಂದ 6 ರಿಂದ ಸಾಯಂಕಾಲ 6 ಗಂಟೆ ತನಕ ಕಾಯಕ ಮಾಡಬೇಕು. ಅದು 6 ರಿಂದ ಬಿಫೋರ್ 6 ಅಂದ್ರೆ ಬೆಳಗ್ಗೆ ಮುಂಜಾನೆ 3 ರಿಂದ 6 ಒಳಗೆ 1 ತಾಸು, 1.5 ತಾಸು, ಅರ್ಧ ತಾಸು, 3/4 ತಾಸು ಲಿಂಗ ಯೋಗ ಮಾಡು, ಎನರ್ಜಿ ವಿಕಾಸ ಆಗತ್ತೆ. ಅದು ಆತು, ಇದು ಆತು. ಇವರೆಲ್ಲ ಮುನಿಗಳೆಲ್ಲ ಹೋಗೋರಲ್ಲ, ಅವ್ರಿಗೆ ಬದುಕು ಮಾಡಕ ಬರೋದು. ನಮ್ಮ ಸನ್ಯಾಸಿಗಳಿದ್ರಲ್ಲಿ ನಾವು ಬದುಕು ಮಾಡಕ ಬರಂಗಿಲ್ಲ. ನಮಗೆ ಎಷ್ಟು ರೂಪಾಯಿ ಎಣ್ಣೆ ಐತಿ, ಎಷ್ಟು ರೂಪಾಯಿ ಬೆಲ್ಲ ಐತಿ ನಮ್ಗೆ ಗೊತ್ತಾಗಂಗಿಲ್ಲ. ಮಾಡಿ ಇಟ್ಟಿದ್ದು ಅಷ್ಟ ಉಣ್ಣದು ಗೊತ್ತು ನಮಗೆ. ಸನ್ಯಾಸಿಗಳಿಗೆ ಮಾಡ್ಕೊಂಡು ಉಣ್ಣದು ಗೊತ್ತಾಗಂಗಿಲ್ಲ ನಮಗೆ. ಹಿಂಗಿರ್ತೇವೆ ನಾವೆಲ್ಲ. ಅದಕ್ಕೆ ಇವ್ರಿಗೆ ಬದುಕ ಮಾಡಕ್ ಬರಂಗಿಲ್ಲ ಅಂತ. ಅದಕ್ಕೆ ಸಂಸಾರಿಗಳು ಹಂಗಲ್ಲ, ಬದುಕು ಮಾಡೋದು ಗೊತ್ತಿರ್ತೈತೆ ಅವ್ರಿಗೆ. ಮಕ್ಕಳನ್ನ ಹೆಂಗೆ ಬೆಳೆಸ್ಬೇಕು, ಏನು ಓದಿಸ್ಬೇಕು, ಏನು ಊಟ ಮಾಡಿಸ್ಬೇಕು ಎಲ್ಲ ಗೊತ್ತಿರ್ತೈತೆ ಅವ್ರಿಗೆ. ಹಂಗೆ ಬೆಳೆಸ್ಕೊಂತ ಹೋಗ್ತಾರೆ. ಈ ಸಂಸಾರದಲ್ಲಿ ಪ್ರೊಡಕ್ಷನ್ ಮಾಡ್ತಾರೆ. ಬದುಕಿನಲ್ಲಿ ಸಂಸಾರಿಸ್ತಾರೆ, ಕಾಯಕ ಮಾಡಿ ಪ್ರೊಡಕ್ಷನ್ ಮಾಡ್ತಾರೆ. ಅವ್ರು ಪ್ರೊಡಕ್ಷನ್ ಮಾಡೋದು ಸಮಾಜನೂ ಸಮೃದ್ಧಿ ಮಾಡ್ತಾರೆ. ಒಳಗೆ ಲಿಂಗ ಯೋಗ ಮಾಡಿಕೊಂಡು ಶರಣರು ಆಗ್ಯಾರ ಅವ್ರು. ಇದಕ್ಕೆ ರೊಟ್ಟಿ 2 ಕಡೆ ಬಂದಂಗೆ ಇದು. ರೊಟ್ಟಿ 2 ಕಡೆ ರೊಟ್ಟಿ ಬೇದ್ರೆ ಎಷ್ಟು ರುಚಿ ಇರುತ್ತೆ, ಒಂದ ಕಡೆ ಬಂದ್ರೆ ಹಸಿ ಇರುತ್ತೆ. ಹಂಗ ಲೌಕಿಕ ಮತ್ತು ಪಾರಮಾರ್ಥಿಕ ಎರಡನ್ನು ಗೆದ್ದವನೇ ಶರಣ. ಲೌಕಿಕರೊಳಗೆ ಚಲೋ ಕಾಯಕ ಮಾಡಬೇಕು, ಚಲೋ ಉಪಕಾರ ಮಾಡಬೇಕು, ಚಲೋ ದಾಸೋಹ ಮಾಡಬೇಕು, ಆರೋಗ್ಯವಾಗಿರ್ಬೇಕು, ಆನಂದವಾಗಿರ್ಬೇಕು. ಲೌಕಿಕದಲ್ಲಿ ನೋಡಿದ್ರೆ ಎಷ್ಟು ಚಲೋ ಅದರಪ್ಪ ಅವ್ರು ಅನ್ಬೇಕು. ಅಂತರಂಗದಲ್ಲಿ ಶುದ್ಧವಾದ ಲಿಂಗ ಯೋಗ ಮಾಡ್ತಿರ್ಬೇಕು. ಒಳಗ ಮನಸ್ಸು ಶರಣ ಆಗಿರ್ಬೇಕು, ಮನಸ್ಸು ಲಿಂಗ ಆಗಿರ್ಬೇಕು. ಆ ಲಿಂಗ ಆದಾಗನ ಹೊರಗಿನ ಬದುಕು ಬಹಳ ಚಂದ ಕಾಣಬೇಕು. ಇದನ್ನು ಬಸವಣ್ಣವ್ರು ಕಲಿಸಿದ್ರು ನಮಗೆ. ಬರೀ ಒಂದ ಕಲಿಸಿದ ಸಂಸಾರ ಬಿಟ್ಟು ತ್ಯಾಗ ಮಾಡಿ ಹೆಂಡ್ರ ಬಿಟ್ಟು ಮಕ್ಕಳ ಬಿಟ್ಟು ಅಷ್ಟು ಬಿಟ್ಟು ಅಡಿಗೆ ಸೇರೋದು ಕಲಿಸಲ್ಲ ಬಸವಣ್ಣವ್ರು. 10 ತಾಸು ಕಣ್ಣು ಮುಚ್ಚಿ ಯೋಗ ಮಾಡೋದು ಒಂದ, 45 ನಿಮಿಷ ದೃಷ್ಟಿ ಯೋಗ ಮಾಡೋದು ಒಂದ. ಅದಕ್ಕಾಗಿ ನಾವು ಯಾರು ಅಡಿಸಿದ್ರು ಅರ್ಥ ಆತ ನಿಮಗೆ? ಹೆಂಗ ಎನರ್ಜಿನ ವಿಕಾಸ ಮಾಡಬೇಕು ಅನ್ನೋದು ಅರ್ಥ ಆದಾಗ ಸುಮ್ಮನೆ ನೋಡ್ಕೋತ ಹೋಗ್ರಿ. ಮತ್ತೇನು ಮಾಡ್ಬೇಕು? ಚಲೋ ಲಿಂಗ ಮಾಡಿಸಿಟ್ಕೊಡ್ರಿ. ಒಂದು ಕರ್ಪೂರಕ್ಕಂತೆ ತುಪ್ಪದಕ್ಕಂತೆ ಲಿಂಗ ಮಾಡಿಸಿ ನಾವು ಸಾಯಿ ಮಠ ಬರ್ತದೆ. ಆ ಲಿಂಗ ಮಾಡಕ್ ಹೋಗೋದು ಅವ 100 ರೂಪಾಯಿ 50 ರೂಪಾಯಿ ಕೊಡಂಗಿಲ್ಲ. ನಾನು ಅವ 50 ರೂಪಾಯಿ 25 ಕೊಡಂಗಿಲ್ಲ. ನಾನು ಅವ 25 10 ರೂಪಾಯಿ ಕೊಡಂಗಿಲ್ಲ. ಆ ಕೊಡ್ತೇನೆ ಡಾಮರ್ ಗುಡಿ ಮಾಡಿ ಕೊಡ್ಬೇಕು. ಹಂಗಾಗಿ 6 ತಿಂಗಳ ಕಡಿಮೆ ಹೋಗ್ಬೇಕು. ಏನು ಎಂತ ಲಿಂಗ ಮಾಡಿರೋ ಅಂತ ಹಂಗೆ ಮಾಡಕ್ ಹೋಗ್ಬೇಡ. ನೀವು 500 ರೂಪಾಯಿ ತಗೊಂಡಿ ನನಗೆ ಲಿಂಗಕ್ಕೆ, 1000 ರೂಪಾಯಿ ತಗೊಂಡಿ ನನಗೊಂದು ಚಲೋ ಲಿಂಗ ಕೊಡು. ಇಡೀ ಜೀವನ ತುಂಬ ಬರ್ತದೆ. ನಮ್ಮ ಮನಸ್ಸನ್ನ ಲಿಂಗ ಸ್ವರೂಪನ್ನಾಗಿ ಮಾಡ್ಬಿಡ್ತದೆ, ನಮ್ಮ ಮನಸ್ಸನ್ನ ದೇವರು ಸ್ವರೂಪನ್ನಾಗಿ ಮಾಡ್ಬಿಡ್ತದೆ. ಅಂತ ಒಂದು ಚಲೋ ಲಿಂಗು ಮಾಡಿಟ್ಕೊಡ್ರಿ.
ಯಾವತ್ತೂ ನಮ್ಮ ಜೊತೆಗೆ ಇರ್ತದೆ. ಅದಕ್ಕೆ ಹಿಂಗ ನಾವೇನೈತಿಲ್ಲ ಲಿಂಗ ಯೋಗ ಮಾಡಬೇಕು. ಈಗ ಹೇಳ್ರಿ, ಒಂದೊಂದು ಪ್ರಶ್ನೆ ಕೇಳ್ತೇನೆ ನಾನು ನಿಮಗೆ. ದೇವರು ಎಲ್ಲೈತಿ? ನಮ್ಮೊಳಗೆ ಐತಿ. ನಮ್ಮೊಳಗಿರ್ತಕ್ಕಂಥ ದೇವ್ರನ್ನ ಕಾಣಬೇಕಾದ್ರೆ ಏನ್ ಮಾಡ್ಬೇಕು? ಲಿಂಗ ಯೋಗ ಮಾಡು. ಲಿಂಗ ಯೋಗ ಮಾಡಿದ್ರೆ ಕಣ್ಣು ಕಾನ್ಸಂಟ್ರೇಷನ್, ಮನಸ್ಸು ಮತ್ತೆ ಕಾನ್ಸಂಟ್ರೇಷನ್ ಮಾಡಬೇಕು. ಕಣ್ಣು ಕಾನ್ಸಂಟ್ರೇಷನ್ ಆದ್ಮೇಲೆ ಮನಸ್ಸು ಕಾನ್ಸಂಟ್ರೇಷನ್, ಅವಾಗ ಅದು ಬಯಲಾಗತ್ತೆ. ಲಿಂಗ ಬಯಲಾಗತ್ತೆ. ಲಿಂಗ ಬಯಲಾದಾಗ ಮನಸ್ಸು ಬಯಲಾಗತ್ತೆ. ಮನಸ್ಸು ಬಯಲಾದಾಗ ಎಲ್ಲ ದುಷ್ಟ ಗುಣಗಳೆಲ್ಲ ಸುಕ್ಕ, ಮನಸ್ಸು ಸ್ವಚ್ಛ ಆಗತ್ತೆ, ತಿಳಿಯಾಗತ್ತೆ. ಸ್ವಚ್ಛವಾದ ಮನಸ್ಸಿನಲ್ಲಿ ಅದು ಎನರ್ಜಿ ವಿಕಾಸ ಅಂತ ಬರ್ತದೆ. ಅರ್ಥಾದ್ರೆ ದೇವ್ರ ಒಳಗದಾನ, ಒಳಗೆ ಹೆಂಗ್ ಬಂತ ಅನ್ನೋದು ಹೇಳಿದ್ದೀನಿ ನಿಮ್ಗೆ. ದೇವ್ರು ಹೆಂಗ್ ಒಳಗೆ ಬಂತ ಅನ್ನೋದು ಹೇಳಿದ್ದೀನಿ ನಿಮ್ಗೆ. ಒಳಗೆ ಹೆಂಗ್ ಬಂತು ಅನ್ನೋದು ಹೇಳಿದೆ, ಒಳಗಿದ್ದ ಹೆಂಗ್ ವಿಕಾಸ ಮಾಡ್ಬೇಕು ಅನ್ನೋದನ್ನೇ ಹೇಳಿದೆ. ಅಂದ ಮ್ಯಾಗ ನಮ್ಮ ಮನೆ ಜಗಲಿ ಮ್ಯಾಗ ಎಲ್ಲ ಇಟ್ಟೇವ, ಹಿತ್ತಾಳೆ ತಾಮ್ರದ್ದು ಇವು ಎಲ್ಲ. ನಾನ್ ಲಿವಿಂಗ್ ಥಿಂಗ್ ನಲ್ಲಿ ದೇವರಿಲ್ಲ. ಓನ್ಲಿ ಗಾಡ್ ಲೈಸ್ ಇನ್ ದ ಲಿವಿಂಗ್ ಥಿಂಗ್. ನಮ್ಮ ಮನೆ ಒಂದು ಗೊಂಬೆ ತಂದಿರ್ತು, ಯಾವ್ದಾದ್ರು ಹಿತ್ತಾಳೆದು ಯಾವುದೋ ಒಂದು ಗೊಂಬೆ ಪಟ್ನ ಬಿಡುತ್ತದೆ. ಮ್ಯಾಲೆ ಇಟ್ಟಿದ್ದು ಪಟ್ನ ಬಿಡುತ್ತೆ. ಪಟ್ನ ಬಿದ್ದರೆ ಅದ್ರ ಕಾಲು ಮುರಿತಿದ್ದ. ಕಾಲು ಮುರಿದು ನಾನು ದವಾಖಾನೆ ತಗೊಂಡು ಹೋಗ್ಬಿಡ, ಇನ್ನೊಂದು ತೊಂದರೆ ಆಗ್ತದೆ. ಈಗ ನಮ್ಮ ಮನೆ ಒಂದು ಕೂಸು ಇರ್ತೈತಿ, ಬಾಗಿಲ ದಪ್ಪನ ಬೀಳ್ತೈತಿ, ಅಳಕತ್ತಿರ್ತೈತಿ. ಎಲ್ಲರೂ ಈ ಅದರ ಮನೆಯವರು ಮುದ್ರ ಮನೆಯವರು ಒಟ್ಟು ಓಡಿ ಬಂದ್ಬಿಡ್ತದೆ. ಮ್ಯಾಗ ಎತ್ಕೊಂತದ್ದು, ಏನಾಗಪ್ಪ, ಕಾಲು ತಿಕ್ಕು, ಕೈ ತಿಕ್ಕು, ದವಾಖಾನೆ ಕರ್ಕೊಂಡು ಹೋಗ್ರಿ. ಯಾಕೆ ಹೇಳು? ಅಲ್ಲೇ ಜೀವ ಐತಿ, ಅಲ್ಲೇ ಜೀವ ಇಲ್ಲ. ಹೋದ್ರ ಕಾಲು ಮುರಿತಂತ. ಅದಕ್ಕೆ ದೇವರು ಲೈಸ್ ಇನ್ ದ ಲಿವಿಂಗ್ ಥಿಂಗ್. ಎಲ್ಲಿ ಜೀವ, ಎತ್ರ ಜೀವ ತತ್ರ ಶಿವ, ಅಂತರ್ಯಾಮೇವಿ ಶಿವನೇನು. ಒಳಗೆ ದೇವರದಾನ. ಎಲ್ಲಿ ಜೀವ ಐತಿ ಅಲ್ಲಿ ದೇವರೈತಿ. ಅದಕ್ಕೆ ನಾಗಪ್ಪಗೆ ಹಾಲು ಹಾಕ್ಬೇಡ್ರಿ ಅಂತ ನಾನು, ಕಲ್ ನಾಗಪ್ಪಗೆ. ಅದ್ರ ಯಾರ ಬಾಯಿಗೆ ಹಾಕ್ಬೇಕು? ಮಕ್ಕಳ ಬಾಯಿಗೆ ಹಾಕಿ. ಅದು ನಾನ್ ಲಿವಿಂಗ್ ಥಿಂಗ್. ಅದೇನು ಭಾಳ ರುಚಿ ಐತ್ರಿ ಹಾಲು, ಭಾಳ ಚಲೋ ಐತ್ರಿ ಹಾಲು, ಭಾಳ ಚಲೋ ಐತ್ರಿ ಅಂತ ಹೇಳ್ತೈತಿ ನಾನು. ಈಗ ನಾವು ಅಶೋಕ ಬಸೇಕರ ಮನೆ ಊಟ ಮಾಡಿದ್ವಿ, ಪಾಯಸ ಮಾಡಿದ್ವಿ, ಭಾಳ ಚಲೋ ಐತ್ರಿ ಪಾಯಸ ಅಂತಂದ್ವಿ. ಮತ್ತು ಅದನ್ನ ಒಂದು ಕಲ್ಲಿನವರಿಗೆ ಎಣಿ ಹಿಡಿತಿದ್ರಿ ಅಂದ್ರೆ ಅದು ಬಂತಾರೆ ಭಾಳ ಚಲೋ ಐತ್ರಿ ಅಂತ ಹೇಳ್ತೀನಿ. ಅದು ಹೇಳಂಗೆ ದೇವರಲ್ಲೇ ಲಿವಿಂಗ್ ಥಿಂಗ್. ಲಿವಿಂಗ್ ಥಿಂಗ್ ನಲ್ಲಿ ದೇವರದಾನೆ. ನಾನ್ ಲಿವಿಂಗ್ ಥಿಂಗ್ ನಲ್ಲಿ ಏನಿಲ್ಲ, ದೇವರಿಲ್ಲ. ಅದಕ್ಕೆ ಅಲ್ಲಿ ಮಾಡಿದ್ದೆಲ್ಲ ಏನು ವ್ಯರ್ಥ. ಅದಕ್ಕಾಗಿ ನಾವು ಏನು ಮಾಡಿದ್ರು ಕೂಡ ಲಿವಿಂಗ್ ಥಿಂಗ್ಸ್ ನಲ್ಲೇ ಕಾಣಬೇಕು. ಅದಕ್ಕೆ ಎದ್ದುಗಳ ತಂದೆ ತಾಯಿ ಕಾಲಿ ನಮಸ್ಕಾರ ಮಾಡಿ. ಯಾಕೆ ಮಾಡ್ಬೇಕು? ತಂದೆ ತಾಯಿಯಲ್ಲಿ ಲಿವಿಂಗ್ ಥಿಂಗ್, ತಂದೆ ತಾಯಿ ಲಿವಿಂಗ್ ಥಿಂಗ್. ಅತ್ತಿ, ಅಮ್ಮ, ದೊಡ್ಡಪ್ಪ, ಕಾಕ, ಚಿಕ್ಕವ್ವ, ಅಣ್ಣ, ಅಕ್ಕ, ನಮಗಿಂತಲೂ ಯಾರು ದೊಡ್ಡವರಲ್ಲಿ ಎದ್ದಿನ ಅವ್ರ ಕಾಲಿ ನಮಸ್ಕಾರ ಮಾಡ್ಬೇಕು. ಯಾಕೆ ಮಾಡ್ಬೇಕು ಹೇಳಿ? ಅವ್ರೊಳಗೆ ಏನೈತಿ? ದೇವರೈತಿ. ಅವ್ರಿಗೆ ನಮಸ್ಕಾರ ಮಾಡಿದ್ರೆ ಅವ್ರು ಏನ್ ಮಾಡ್ತಾರೆ? ಆಶೀರ್ವಾದ ಮಾಡ್ತಾರೆ. ಅವ್ರು ಮಾಡ್ತಾರೆ ಆಶೀರ್ವಾದ. ಒಳಗಿರ್ತಕ್ಕಂಥ ಚೈತನ್ಯ, ಡಿವೈನ್ ಎನರ್ಜಿ ಒಳದಾಗ ಹೇಳ ಮಾತದ ದೊಡ್ಡನಂತದ್ದು. ಒಳದಾಗ ಹೇಳ ಕೈ ಹಿಂಗ್ ಮಾಡ್ತದೆ, ಕೈ ಹಿಂಗ್ ಮಾಡಿ ಒಳದಾಗ ಹೇಳತ್ತೆ. ಒಳಗಿರ್ತಕ್ಕಂಥ ಎನರ್ಜಿ, ಡಿವೈನ್ ಎನರ್ಜಿ ಆಶೀರ್ವಾದ ಮಾಡ್ತತಿ. ಅದಕ್ಕೆ ಎದ್ದ ಸಣ್ಣ ಮಕ್ಕಳು ಎಲ್ಲರೂ ನೀವು ಗಂಡಗಿ ಮಾಡ್ರಿ. ಒಟ್ಟು ನಮಗೇನು ದೊಡ್ಡವ್ರು ಯಾರ್ತಾರ ಅವ್ರಿಗೆಲ್ಲ. ಆಮೇಲೆ ಸಣ್ಣವ್ರೊಳಗೆ ಇರಂಗಿಲ್ಲ ಅಂತ ಕೇಳ್ಬೋದು. ಸಣ್ಣವ್ರೊಳಗೆ ಇರ್ತದೆ ಬ್ಯಾಡ ನಂಗಿಲ್ಲ. ಸಣ್ಣ ಮಕ್ಕಳಿಗೆ ಇದ್ರೊಳಗೆ ಎನರ್ಜಿ. ನೀವು ತಂದೆ ತಾಯಿ ಸಣ್ಣ ಮಕ್ಕಳಿಗೆ ನಮಸ್ಕಾರ ಮಾಡ್ರಿ ಅಂತ ಹೇಳಿದ್ರೆ ಮಾಡ್ಬೋದು, ತಪ್ಪೇನಿಲ್ಲ. ಆದ್ರೆ ಏನಾಗ ಸೊಸೈಟಿ ಒಳಗ ಒಂಥರ ಅಪಹಾಸ್ಯ ಅನಿಸ್ತದೆ. ಅದಕ್ಕೆ ಆ ಸಣ್ಣ ಮಕ್ಕಳು ಇದ್ರಂದ್ರೆ ಶರಣ ಅಂತ ಹೇಳ್ರಿ, ಬಾ ಹೊತ್ತಾದ ಶರಣ ಅಂತ ಹೇಳ್ರಿ ಅನ್ನೋ ಸಣ್ಣ ಮಕ್ಕಳು ಅವರೊಳಗೆ ಎನರ್ಜಿ ಇರ್ತದೆ. ಅದಕ್ಕಾಗಿ ನಾವು ಎಲ್ಲಿ ಎನರ್ಜಿ ಇರ್ತದೆ ಅಂದ್ರೆ ಲಿವಿಂಗ್ ಥಿಂಗ್ ನಲ್ಲಿ ಎನರ್ಜಿ ಇರ್ತೈತಿ. ಅದಕ್ಕೆ ನಾವು ಗೌರವಿಸ್ಬೇಕು, ಅದಕ್ಕೆ ನಾವು ಉಣಿಸ್ಬೇಕು, ಅದಕ್ಕೆ ನಾವು ಬೆಳೆಸ್ಬೇಕಲ್ಲ. ಹೊರತಾಗಿ ನಾನ್ ಲಿವಿಂಗ್ ನಲ್ಲಿ ಎನರ್ಜಿ ಇರಂಗಿಲ್ಲ, ಪ್ರತಿಕ್ರಿಯೆ ಬರಂಗಿಲ್ಲ. ಅದು ಮುಟ್ಟಂಗಿಲ್ಲ. ಅದಕ್ಕೆ ಬಸವಣ್ಣವ್ರು ಏನ್ ಹೇಳಿರ್ಬೋದಂತೆ? ಮರದ ಬಾಯಿ ಬೇರೆಂದು ತಳಕ್ಕೆ ನೀರೆರಡೆ ಮೇಲೆ ಪಲ್ಲವಿಸಿತ್ತು ನೋಡ. ಲಿಂಗದ ಮುಖವೇ ಜಂಗಮವೆಂದು ತಿಳಿದು ಪಡಿಫಲಾರ್ಥವ ನೀಡಿದಡೆ ಮುಂದೆ ಸಕಲಾರ್ಥವ ನೀವ ನಮ್ಮ ಕೂಡಲ ಸಂಗಮ ದೇವ. ಮರ ಆಯ್ತು, ದೊಡ್ಡ ಮರ ಆಯ್ತು.
ಆ ಮರ ದೊಡ್ಡ ಮರ ಐತಂದ್ರ ಅದು ಬೆಳಿಬೇಕಂದ್ರ ನೀರಿನ ಮ್ಯಾಲೆ ಹಾಕ್ತಲ್ಲ. ಮರದ ಬಾಯಿ ಯಾವುದು? ಬೇರೆ. ನಮ್ಮ ಬಾಯಿ ಯಾವುದು? ಇಲ್ಲಿ ಅಲ್ಲ, ನಮ್ಮ ಬಾಯಿ ಇಲ್ಲಿ. ಇಲ್ಲಿ ಹಾಕಿದ್ರ ಇದು ಬೆಳಿತೈತಿ, ಇಲ್ಲಿ ಹಾಕಿದ್ರೆ ಇದು ಬೆಳಿತೈತಿ, ಎಲ್ಲ ಬೆಳಿತೈತಿ, ಇದು ಸೈಡ್ ಬೆಳಿತೈತಿ, ಪೂರ್ತಿ ಸೈಡ್ ಬೆಳಿತೈತಿ, ಎಲ್ಲ ಬೆಳಿತೈತಿ. ಇಲ್ಲಿ ಹಾಕಿ ಬಾಯಿ ಇರೋದು. ಹಂಗ ಮರ ಬೆಳಿಬೇಕಾದ್ರೆ ಮರದ ಬಾಯಿ ಯಾವುದು? ಬೇರು. ಬೇರಿಗೆ ನೀರು ಹಾಕ್ತೀವಿ, ಬೇರಿಗೆ ನೀರು ಹಾಕಿದ್ರೆ ನೀಲ ಪಲ್ಲವಿ ಸಿಗ್ತದೆ ನೋಡ. ಹಂಗ ನಾನೀಗ ಎನರ್ಜಿ ಅಂತ ಹೇಳಿದ್ನಲ್ಲ, ದೊಡ್ಡ ಎನರ್ಜಿ ಅಂತ ಹೇಳಿದ್ನಲ್ಲ, ದೇವ್ರ ಅಂತ ಹೇಳಿದ್ ನಾನು, ಇದಕ್ಕ ಲಿಂಗ ಅಂತ ಕರ್ನಾಟಕ ಅಂತ ಹೇಳಿದ್ದೆ ನಾನು. ಈ ಎನರ್ಜಿ ಬಾಯಿ ಯಾವ್ದಂಗ? ಮತ್ತೆ ಎನರ್ಜಿ ಹೇಗೆ ಮುಗಿಸ್ತದ? ಎನರ್ಜಿ ಬಾಯಿ ಯಾವ್ದಂದ್ರೆ ಲಿಂಗದ ಮುಖ. ಎನರ್ಜಿಗೆ ಲಿಂಗ ಅಂತ ಕರೆದಾರ ಅವ್ರು. ಅದಕ್ಕೆ ಬಾಡಿ ಇಲ್ಲ, ಏನದಕ್ಕೆ ಎನರ್ಜಿ ನಿರಾಕಾರ ಐತದ. ನಮ್ಮ ಪ್ರಾಣ ನಿರಾಕಾರ ಐತದ. ಇಷ್ಟು ಮಂದಿ ಡಾಕ್ಟರ್, ಎಷ್ಟು ಮಂದಿ ಬಾಡಿ ಹೋದ್ರೆ ಒಬ್ಬರಿಗೆ ಪ್ರಾಣ ಸಿಕ್ಕತ್ತೆ ಒಳಗ, ಎಲ್ಲ ಹಾರ್ಟ್ ಹೋದಾರೆ, ಕಿಡ್ನಿ ಹೋದಾರೆ, ಎಲ್ಲ ಹೋದಾರೆ. ಯಾರಿಗಾರ ಪ್ರಾಣ ಸಿಕ್ಕತ್ತೆ? ಪ್ರಾಣ ಸಿಗಂಗಿಲ್ಲ. ಅದು ಎನರ್ಜಿ, ಅದು ಅದರಿಂದ ಬದುಕಕ್ಕೆ ಆಗಂಗಿಲ್ಲ. ಯಾರ ಕೈಗೂ ಪ್ರಾಣ ಸಿಗಂಗಿಲ್ಲ, ನಿರಾಕಾರ ಐತೆ, ಫುಲ್ ಎನರ್ಜಿ ಐತೆ. ಹಂಗ ಈ ಎನರ್ಜಿ ಅನ್ನೋದು ಗಾಡ್ ಆಗ್ತಿದೆ, ಡಿವೈನ್ ಎನರ್ಜಿ ಐತಲ್ಲ, ಇದು ನಿರಾಕಾರ ಐತೆ. ಇದು ಲಿಂಗ ಇದೆ. ಇದ್ರ ಮುಖ ಯಾವುದು? ಲಿವಿಂಗ್ ಥಿಂಗ್, ಜಂಗಮ. ಲಿಂಗದ ಮುಖವೇ ಜಂಗಮ. ಜಂಗಮ ಅಂದ್ರೆ ಏನು? ಜೀವ. ಆ ಜೀವವೇ ಆ ಡಿವೈನ್ ಎನರ್ಜಿಯ ಮುಖ. ಮುಖ ಅಂದ್ರೆ ಬಾಯಿ. ಆ ಡಿವೈನ್ ಎನರ್ಜಿ ಉಣಿಸ್ಬೇಕು ಅಂತಂದ್ರೆ ಎಲ್ಲಿ ಉಣಿಸ್ಬೇಕು? ಲಿವಿಂಗ್ ಥಿಂಗ್ ಬಾಯಿ ಅಂತಲ್ಲ, ಜೀವ ಬಾಯಿ. ಜೀವದ ಬಾಯಿ ಸಣ್ಣ ಮಕ್ಕಳು, ದೊಡ್ಡ ಮಕ್ಕಳು, ಸಣ್ಣ ಎಲ್ಲ ಅದಕ್ಕೆ ದಾಸೋಹ ಮಾಡ್ತಾರೆ ಬಸವಣ್ಣರು. ದಾಸೋಹ ಅಂದ್ರೆ ಏನು? ಈಗ ಜೀವ ತೃಪ್ತಿ ಆತಂದ್ರ, ಜೀವ ತೃಪ್ತಿ ಆತಂದ್ರ ಆ ಜೀವದಲ್ಲಿ ಆ ಚೈತನ್ಯ ಇರೋದನ್ನ ಅದು ತೃಪ್ತಿ ಆಗತಿ, ಆ ಎನರ್ಜಿ ತೃಪ್ತಿ ಆಗತಿ. ಎನರ್ಜಿ ಏನಾಗತಿ? ತೃಪ್ತಿ ಆಗತಿ. ಅದಕ್ಕೆ ಹೇಳಿಲ್ಲ ಬಸವಣ್ಣವರು. ಏನ್ ಹೇಳಿದ್ರು ಬಸವಣ್ಣವರು ಅಂತಂದ್ರೆ, ಲಿಂಗದ ಮುಖವೇ ಜಂಗಮ. ಲಿಂಗದ ಮುಖವೇ ಜಂಗಮ. ಜಂಗಮ ಅಂದ್ರೆ ಜೀವ. ಅದಕ್ಕೆ ಉಣಿಸ್ರಿ, ಅದಕ್ಕೆ ಉಣಿಸ್ರಿ. ಗಿಡಕ್ಕೆ ಸೇರಿಸಬಾರದು, ಗಿಡಕ್ಕೆ ಸೇರಿಸಬಾರದು. ಗಿಡಕ್ಕೆ ಪ್ರತಿಕ್ರಿಯೆ ಏನಿಲ್ಲ, ಆದ್ರೆ ಜೀವಕ್ಕೆ ಸೇರಿಸುತ್ತೀರಿ. ಬಡ ಹೆಣ್ಮಕ್ಳಿಗೆ ಕೊಡ್ರಿ. ಎಷ್ಟು ಹೊಲ ಮಾಡತಾಯಿ, ನಿನ್ನ ಕಲ್ಯಾಣ ಆಗಲಿ, ನಿನ್ನ ಕಲ್ಯಾಣ ತಾಯಿ. ಅದಕ್ಕೆ ಗಿಡಕ್ಕೆ ಸೇರಿಸಬಾರ್ದು, ಬಡ ಹೆಣ್ಮಕ್ಳಿಗೆ ಕೊಡ್ರಿ. ನಾಗಪ್ಪ ಕಲ್ಲು ಹಾಕಿ ಹಾಲು ಹಾಕ್ಬಾರ್ದು, ಮಕ್ಕಳ ಬಾಯಾಗ ಹಾಕ್ರಿ. ಅದು ಮಾನವೀಯತೆ. ಅದನ್ನು ಹೇಳಿದ್ರು ಜೀವ ಜಗತ್ತಿರು. ಬಸವಣ್ಣ ಇದನ್ನ ಹೇಳಿದ್ರು. ಇದ್ರ ಪ್ರಕಾರ ನೀವು ಮಾಡ್ರಿ, ಸುಖ ಆಗೋದು ಮಳೆ ಸುಖಾಗ್ತದೆ 100%. ನಾವು ನೋಡಬೇಕಾದ್ರೆ ಪಕ್ಕ ಬಸವನಿಷ್ಠ ಯಾರು ಅವರೆಲ್ಲ ಆನಂದವಾಗಿ ಇರ್ತಾರೆ, ಎಲ್ಲ ಕಾಯಿ ಚಲೋ, ಎಲ್ಲ ಚಲೋ ಇರ್ತಾರೆ. ಈಗ ಅರ್ಥ ಆದ್ರೆ ಪೂರ್ತಿ ಅರ್ಥ ಆದ್ರೆ ಅವರು. ಅದಕ್ಕಾಗಿ ನಮ್ಮ ಮನೆಯಾಗ ತಂದಿದ್ದಾಗ ಆರಾಮಿಲ್ಲ ಅಂದ್ರೆ, ಯಾರಿಗಾರ ಮೈಯಾಗ ಆರಾಮಿಲ್ಲ ಅಂದ್ರೆ ಅವ್ರ ಸೇವೆನ ಭಕ್ತಿಯಿಂದ ಮಾಡಬೇಕು. ಅವ್ರು ಸೇವೆ ಮಾಡಿದ್ರೆ ಯಾರು ಸೇವೆ ಮಾಡಿದಾಗ? ಯಾರು ಸೇವೆ ಮಾಡಿದಾಗ? ದೇವರ ಸೇವೆ ಮಾಡಿ. ಒಳಗೆ ದೇವರ ಚೈತನ್ಯ ಒಳಗೆ ಎಷ್ಟು ಆನಂದ ಕೊಡುತ್ತೆ, ಅದುವೇ ಹಾಗಾದ್ರೆ ದೇವರು ಎಲ್ಲಾನು ಕೊಡ್ತಾ. ಇದೇನು ಲಿಂಗದ ಬಗ್ಗೆ ನಾನು ತಿಳ್ಕೊಂಡೇನ, ಎಲ್ಲರೊಳಗೂ ದೇವರೈತಿ, ಎಲ್ಲರೊಳಗೂ ದೇವರೈತಿ ಅನ್ನುವಂಥ ಜ್ಞಾನ ಏನೈತಿಲ್ಲ, ಎಲ್ಲರೊಳಗೂ ದೇವರೈತಿ ಅಂದಾಗ ನಾನು ನಿಮಗೆ ಕೆಟ್ಟ ಮಾತಾಡಕ್ ಬರುತ್ತೀನಿ, ಕೆಟ್ಟ ಮಾಡಕ್ ಬರುತ್ತೀನಿ. ಮತ್ತೆ ಎಲ್ಲರೊಳಗೂ ದೇವರೈತಿ ಅಂತ ತಿಳ್ಕೊಂಡು ನಾನು ಕೆಟ್ಟ ಮಾಡಂಗಿಲ್ಲ, ಕೆಟ್ಟ ಮಾತಾಡಂಗಿಲ್ಲ ಅಂದಾಗ ಪಾಪ ಇಲ್ಲಿ ಬರಬೇಕು, ಪಾಪ ಬರಂಗಿಲ್ಲ. ಅದಕ್ಕೆ ದೀಯತೆ ಲಿಂಗ ಸಂಬಂಧ, ಕ್ಷೀಯತೆ ಪಾಪನಾಶ. ಲಿಂಗ ಸಂಬಂಧದಿಂದ ಪಾಪನಾಶಕತೆ. ಲಿಂಗದ ಬಗ್ಗೆ ತಿಳ್ಕೊಂಡ್ವಿ. ಎಲ್ಲರೊಳಗೂ ಪರಮಾತ್ಮನೇ, ಎಲ್ಲರೊಳಗೂ ಡಿವೈನ್ ಎನರ್ಜಿ, ಎಲ್ಲ ಡಿವೈನ್ ಎನರ್ಜಿ. ನಮ್ಮಲ್ಲಿ ಅರಿವು ಸ್ಥಿರವಾತಂದ್ರ ಅವಾಗ ನಾನು ಕೆಟ್ಟ ಮಾತಾಡಂಗಿಲ್ಲ, ಕೆಟ್ಟ ಮಾಡಂಗಿಲ್ಲ, ಕೆಟ್ಟ ಮಾತಾಡಂಗಿಲ್ಲ. ಪಾಪ ಎಲ್ಲಿಂದ ಬರಬೇಕು? ಅರ್ಥ ಅಲ್ಲ ನಿಮಗೆ? ಪೂರ್ತಿ ಅರ್ಥ ಅಂದ್ರೆ ಈಗ ಹಂಗಾರ ಮನ್ಯಾಗ ಅವೆಲ್ಲ ಹೆಂಗ್ ಮಾಡೋದು? ಲಿಂಗ ಪೂಜೆ ಮಾಡ್ಕೋಬೇಕು, ಒಳಗಿನ ಎನರ್ಜಿ ವಿಕಾಸ ಆಕೈತಿ ಅಂತಂದ್ರೆ ಒಳಗಿನ ಎನರ್ಜಿ ವಿಕಾಸ ಆಕೈತಿ. ಆ ನಂತರದಲ್ಲಿ ಬಸವಣ್ಣವರು ಸುಜ್ಞಾನಿಗಳದಾರ. ಅವರು ಬಸವಣ್ಣವ್ರು ಏನಂದ್ರ ಮಹಾ ಸುಜ್ಞಾನಿಗಳದಾರ. ಅವರು ಸುಜ್ಞಾನಿಗಳಿದ್ರು ಬಸವಣ್ಣವರು. ಅವ್ರ ಲಿಂಗೇಶ್ವರ ಸುಜ್ಞಾನ ಅವ್ರ ಜೊತೆ ಹೋಗ್ಬಿಡ್ತಾನ. ಅವ್ರ ಸುಜ್ಞಾನ ಎಲ್ಲ ಹೋಗ್ಬಿಡ್ತೇನ್ರ? ಇಲ್ಲ, ಅವ್ರ ಸುಜ್ಞಾನ ಎಲ್ಲ ಎಲ್ಲೈತಿ? ಅವರ ಸುಜ್ಞಾನ ಎಲ್ಲ ಎಲ್ಲೈತಿ ಹೇಳ್ರಿ? ವಚನಗಳಲ್ಲೈತಿ. ಅವ್ರ ಸುಜ್ಞಾನ ಎಲ್ಲ ವಚನಗಳಲ್ಲೈತಿ. ಅದಕ್ಕೆ ಆ ವಚನ ನಾವು ಓದಿವಿ ಅಂದ್ರೆ ಆ ಸುಜ್ಞಾನ ಏನಾಗತಿ? ನಮಗೆ ಟ್ರಾನ್ಸ್ಫರ್ ಆಗತ್ತೆ. ಅದಕ್ಕಾಗಿ ಬಸವಣ್ಣವ್ರ ವಚನ ಓದೋದ್ರಿಂದ ಬಸವಣ್ಣವ್ರ ಸುಜ್ಞಾನವೇ ನಮಗೆ ಟ್ರಾನ್ಸ್ಫರ್ ಆಗತ್ತೆ. ಹೌದನ್ರಿ? ಮುಗಿಸ್ಬಿಟ್ಟು ಪ್ರಸಾದ ಮಾಡಲಿಲ್ಲ, ಮಾಡ್ಬೇಕು.
ಇದು ಬರ್ತೈತೆ ಮುಗೀತಿ ಈಗ ಸಾಕು 12 ಆಯ್ತು 11ಕ್ಕೆ ಚಾಲು ಮಾಡಿ 11ಕ್ಕೆ ಓಂ ಶ್ರೀ ಗುರು ಬಸವಣ್ಣ ಹಲೋ ಜನರೇಟರ್ ಚಾಲು ಮಾಡಿ ಮತ್ತೆ ಲೇಟ್ ಮಾಡಿ ನಮಗೆ ಫೋನ್ ಮಾಡಿದ್ರು ಮುಗಿತೀನಿ 2 ನಿಮಿಷ ಮುಗಿಸ್ತೇನೆ ನೀವೆಲ್ಲ ಕಿಲೋಮೀಟರ್ ಊಟ ಮಾಡಿ ಬಂದು ಉಪವಾಸ ಅಂತ ಹಿಂಗಾಗಿ ಸ್ವಲ್ಪ ಮುಗಿಸ್ಬಿಡ್ತೀನಿ ಅದಕ್ಕಾಗಿ ದೇವರಿರುವುದು ಲಿವಿಂಗ್ ಥಿಂಗ್ ಎಲ್ಲಿ ಜೀವ ಐತಿ ಅಲ್ಲಿ ದೇವ್ರ ಐತಿ ಅಲ್ಲೇ ನಮಸ್ಕಾರ ಮಾಡಬೇಕು ಅಲ್ಲೇ ಅದಕ್ಕೆ ಪ್ರಸಾದ ದಾಸೋಹ ಮಾಡಬೇಕು ಲಿಂಗ ಯೋಗ ಮಾಡಬೇಕು ಬಸವಣ್ಣವ್ರ ವಚನ ಓದೋದ್ರಿಂದ ನಮ್ಮ ಜ್ಞಾನ ವಿಕಾಸ ಆಗುತ್ತೆ ಬಸವಣ್ಣವ್ರ ಸುಜ್ಞಾನ ಎಲ್ಲ ವಚನದಲ್ಲಿ ಆ ವಚನ ಓದೋದ್ರಿಂದ ನಮ್ಮ ಜ್ಞಾನ ವಿಕಾಸ ಆಗತ್ತೆ ಲಿಂಗ ಯೋಗ ಮಾಡೋದ್ರಿಂದ ಒಳಗಿರ್ತಕ್ಕಂಥ ಎನರ್ಜಿ ವಿಕಾಸ ಆಗುತ್ತೆ ಅದಕ್ಕಾಗಿ ಎರಡೂ ಇವು ಒಂದು ಲಿಂಗ ಪೂಜೆ ಮಾಡಬೇಕು ಒಂದು ವಚನಗಳನ್ನು ಓದಬೇಕು ಇಷ್ಟು ಮುಗಿತು ಹೌದಾ ಮತ್ತೇನಾದ್ರು ಪ್ರಶ್ನೆ ಇದ್ರೆ ಕೇಳಿ